ಇನ್ನೊಂದ್ ಕಡೆ ರಾಜ್ಯದಲ್ಲಿ ಇವತ್ತು ಮಧ್ಯರಾತ್ರಿಯಿಂದನೇ ಲಾಕ್ಡೌನ್ ಸಡಿಲಿಕೆ ಆಗಬಹುದು. ಲಾರಿ ರಿಪೇರಿ ಅಂಗಡಿ, ಡಾಬಾ, ಕೊರಿಯರ್ ಸೇವೆ, ಪ್ಲಂಬರ್ಗಳು, ಬಡಗಿ, ಮೋಟಾರ್ ರಿಪೇರಿ, ಆಹಾರ ಸಂಸ್ಕರಣಾ ಘಟಕ, ಪ್ಯಾಕೇಜಿಂಗ್ ಘಟಕಗಳು, ಗ್ರಾಮೀಣ ಭಾಗದಲ್ಲಿ ರಸ್ತೆ ಹಾಗೆ ಕಟ್ಟಡ ನಿರ್ಮಾಣ ಮಾಡುವಂತ ಕೆಲಸ, ಅಗತ್ಯ ವಸ್ತುಗಳ ಆನ್ಲೈನ್ ಡೆಲಿವರಿ, ಎಪಿಎಂಸಿ ಮಾರುಕಟ್ಟೆ ಇದೆಲ್ಲ ಓಪನ್ ಆಗಬಹುದಾದಂತ ಚಾನ್ಸಸ್ ಇದೆ. ರಸಗೊಬ್ಬರ, ಬೀಜ ಮತ್ತು ಔಷಧಿ ಮಾರಾಟಕ್ಕೂ ಕೂಡ ಸರ್ಕಾರ ಅನುಮತಿ ಕೊಡಬಹುದಾ ಅಂತ ಚಾನ್ಸಸ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಓಕೆ, ಇದು ಬಹುಶಃ ಈಗ ಆಲ್ರೆಡಿ ನಿರ್ಧಾರಕ್ಕೂ ಕೂಡ ಬರಲಾಗಿದೆ ಅಂತ ಕಾಣಿಸುತ್ತೆ. ಆದ್ರೆ ಮೇ 3ನೇ ತಾರೀಕಿನವರೆಗೂ ಯಾವುದೇ ಕಾರಣಕ್ಕೂ ಮದ್ಯ ಮಾರಾಟಕ್ಕೆ ಅವಕಾಶ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕಂಟೈನ್ಮೆಂಟ್ ಝೋನ್ಗಳಿಗೆ ಈ ಸಡಿಲಿಕೆ ಅನ್ವಯ ಆಗೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅತಿ ಮುಖ್ಯ ಆದಂತ ಒಂದು ನಿರ್ಧಾರ ಸರ್ಕಾರ ತೆಗೆದುಕೊಂಡಿರೋದು, ಇವತ್ತು ಮಧ್ಯರಾತ್ರಿಯಿಂದನೇ ಲಾಕ್ಡೌನ್ ನಿಯಮ ಸಡಿಲಿಕೆ ಆಗ್ತಾ ಇದೆ. ಹಾಗಂತ ಎಲ್ಲಾ ಸರ್ವಿಸ್ಗಳಲ್ಲ, ಏನೇನ್ ಸರ್ವಿಸ್ಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅದನ್ನ ನೀವು ನೋಡ್ತಾ ಹೋಗ್ಬೋದು. ಈಗ ಪ್ಲಂಬರ್ಗಳು ಕೆಲಸ ನಿರ್ವಹಿಸೋದಕ್ಕೆ ಅವಕಾಶ ಇದೆ. ಬಡಗಿ, ಮೋಟಾರ್ ರಿಪೇರಿ, ಆಹಾರ ಸಂಸ್ಕರಣಾ ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ಪ್ಯಾಕೇಜಿಂಗ್ ಘಟಕಗಳು, ಗ್ರಾಮೀಣ ಭಾಗದಲ್ಲಿ ರಸ್ತೆ, ಇದು ಸಿಟಿ ಝೋನಿಗೆ ಬರಲ್ಲ ಅಂತ ಕಾಣಿಸುತ್ತೆ. ಬಹುಶಃ ಗ್ರಾಮೀಣ ಭಾಗದಲ್ಲಿ ಮಾತ್ರ ರಸ್ತೆ ಹಾಗೆ ಕಟ್ಟಡಗಳ ನಿರ್ಮಾಣ, ಅಗತ್ಯ ವಸ್ತುಗಳ ಆನ್ಲೈನ್ ಡೆಲಿವರಿ, ಎಪಿಎಂಸಿ ಮಾರುಕಟ್ಟೆ ಕೂಡ ಪೂರ್ಣ ಪ್ರಮಾಣದಲ್ಲಿ ಓಪನ್ ಆಗೋದಕ್ಕೆ, ರಸಗೊಬ್ಬರ, ಬೀಜ ಮತ್ತು ಔಷಧಿ ಮಾರಾಟಕ್ಕೂ ಕೂಡ ಸರ್ಕಾರ ಇವತ್ತು ಮಧ್ಯರಾತ್ರಿಯಿಂದ ಅನುಮತಿ ಕೊಡಬಹುದು. ಕೊಟ್ಟಿದೆ ಅನ್ನೋದು ಇನ್ಫ್ಯಾಕ್ಟ್ ಗೊತ್ತಾಗ್ತಾ ಇದೆ. ಹಾಗಂತ ಮದ್ಯ ಮಾರಾಟಕ್ಕೆ ಏನಾದ್ರು ಅವಕಾಶ ಸಿಗ್ಬೋದಾ ಅಂತ ನೀವೇನಾದ್ರು ನಿರೀಕ್ಷೆ ಮಾಡಿದ್ರೆ ತಪ್ಪು. ನಿರೀಕ್ಷೆ ಹುಸಿ ಆಗುತ್ತೆ. ಯಾಕಂತ ಅಂದ್ರೆ ಯಾವುದೇ ತೆರನಾದ ಮದ್ಯ ಮಾರಾಟಕ್ಕೆ ಅವಕಾಶ ಇಲ್ಲ. ಅಟ್ ದ ಸೇಮ್ ಟೈಮ್ ಈಗ ಆಲ್ರೆಡಿ ರೆಡ್ ಝೋನ್ಗಳು ಅಥವಾ ಈ ಸೋಂಕು ದಾಖಲಾಗಿರುವಂತ ಏರಿಯಾಗಳು ಅಥವಾ ಕಂಟೈನ್ಮೆಂಟ್ ಏರಿಯಾ, ಅಲ್ಲಿ ಅವಕಾಶ ಇಲ್ಲ. ಬಹಳ ಯೋಚನೆ ಮಾಡಿ ತೆಗೆದುಕೊಂಡಿರುವಂತ ನಿರ್ಧಾರ ಇದು. ಯಾಕಂತ ಅಂದ್ರೆ ಇದೆಲ್ಲ ಅಗತ್ಯ ಸೇವೆಗಳೇ ನಾವೀಗ ನೋಡ್ತಾ ಇರುವಂತದ್ದು. ಲಾರಿಗಳನ್ನೆಲ್ಲ ಓಡಾಡೋಕ್ ಬಿಟ್ಟಿದ್ರು ಮೊನ್ನೆಯಿಂದ. ಅಕಸ್ಮಾತ್ ಅಂತ ಲಾರಿ ಏನಾದ್ರು ರಸ್ತೆಯಲ್ಲಿ ಕೆಟ್ಟ ನಿಂತ್ರೆ ಏನ್ ಕತೆ? ಗ್ಯಾರೇಜ್ಗಳಿಲ್ಲ, ರಿಪೇರಿ ಮಾಡೋದಕ್ಕೆ ಅವಕಾಶ ಇಲ್ಲ, ಅವೆಲ್ಲ ನಿಂತಲ್ಲೇ ನಿಲ್ಬೇಕಾಗಿತ್ತು. ಹೀಗಾಗಿ ಲಾರಿಗಳ ರಿಪೇರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಆಮೇಲೆ ರಸಗೊಬ್ಬರ ಮತ್ತೆ ಬೀಜ ಮತ್ತು ಔಷಧಿ ಮಾರಾಟ ಇದನ್ನೆಲ್ಲ ಮೊನ್ನೆನೆ ಸೆಂಟ್ರಲ್ ಗವರ್ಮೆಂಟ್ ಹೊರಡಿಸಿರುವಂತ ಗೈಡ್ಲೈನ್ಸ್ ಪ್ರಕಾರವಾಗಿಯೂ ಕೂಡ ಸ್ವಲ್ಪ ರಿಲ್ಯಾಕ್ಸೇಷನ್ ಇದೆ. ಅದನ್ನ ಯಥಾವತ್ತಾಗಿ ಮುಂದುವರಿಸಿಕೊಂಡು ಹೋಗುವಂತ ಕೆಲಸ ಆಗುತ್ತೆ. ಆಮೇಲೆ ಮೆಡಿಕಲ್ಗೂ ಸಂಬಂಧಪಟ್ಟ ಹಾಗೆನೇ ಬಹುತೇಕ ಅವಕಾಶಗಳಿತ್ತು, ಅದು ಕೂಡ ಮುಂದುವರ್ಸ್ಕೊಂಡು ಹೋಗುತ್ತೆ. ಔಷಧಿಗಳ ಮಾರಾಟಕ್ಕೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಔಷಧಿಗಳ ಬಹುಶಃ ತಯಾರಿಕೆ ಜೊತೆಗೆ ಅದನ್ನ ಡೆಲಿವರಿ ಮಾಡೋದು, ಇದಕ್ಕೂ ಕೂಡ ಅವಕಾಶಗಳು ಸಿಗ್ಬೋದು. ಕೊರಿಯರ್ ಸೇವೆ ಈಗ ಅವಕಾಶ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲೆಕ್ಟ್ರಿಷಿಯನ್ಸ್, ಪ್ರಮುಖವಾಗಿ ಎಲೆಕ್ಟ್ರಿಷಿಯನ್ಸ್ಗೆ ಈಗ ಅವಕಾಶ ಸಿಕ್ಕಿದೆ ಕೆಲಸ ಮಾಡೋದಕ್ಕೆ. ಪ್ಲಂಬರ್ಗಳಿಗೂ ಅಷ್ಟೇ. ಅಂದ್ರೆ ಈ ಕೆಲವೊಂದಷ್ಟು ಕಟ್ಟಡಕ್ಕೆಲ್ಲ ಸಂಬಂಧಪಟ್ಟಾಗೆ ಈ ತರದೊಂದಷ್ಟು ಎಲೆಕ್ಟ್ರಿಷಿಯನ್ ಕೆಲಸ, ಪ್ಲಂಬರ್ ಕೆಲಸ ಇಂಥದ್ದೆಲ್ಲ ನಿಂತಿತ್ತು. ಸೊ ಅದೆಲ್ಲ ಈಗ ಅವ್ರು ಮುಂದುವರ್ಸ್ಕೊಂಡು ಹೋಗಕ್ಕೆ ಅವಕಾಶ ಇದೆ. ಆಮೇಲೆ ಗ್ರಾಮೀಣ ಭಾಗದಲ್ಲಿ ಪ್ರಮುಖವಾಗಿ ರಸ್ತೆಗಳೆಲ್ಲ ಅರ್ಧಂಬರ್ಧ ಕೆಲಸ ಕಾರ್ಯಾಗಿ ನಿಂತಿದ್ದಂಥದ್ದಿದೆ. ರಸ್ತೆಗಳಿಗೆ ಸಂಬಂಧಪಟ್ಟಾಗೆ ಆಗಿರ್ಬೋದು, ಕಟ್ಟಡಕ್ಕೆ ಅದು PWDನೋ ಅಥವಾ ಇನ್ನಿತರ ಕೆಲಸ ಕಾರ್ಯಗಳು ಸರ್ಕಾರಕ್ಕಾಗಿರ್ಬೋದು, ಸರ್ಕಾರೇತರವಾಗಿ ಆಗಿರ್ಬೋದು, ಅಂಥದಕ್ಕೂ ಕೂಡ ಅವಕಾಶ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೆ ಹೇಳ್ತಾ ಇರುವಂತದ್ದು ಒಂದು ವಿಚಾರ ಸ್ಪಷ್ಟ ಮಾಡ್ಕೊಳ್ಳಿ, ಇದು ಕಂಟೈನ್ಮೆಂಟ್ ಝೋನ್ ಹೊರತುಪಡಿಸಿ ಹಾಗೆ ಯಾವ ಸೇವೆಗಳು ಇರಲ್ಲ ಅನ್ನೋದನ್ನು ಕೂಡ ನಾವು ನೋಡೋಣ. ಬಸ್ ಸಂಚಾರ ಇರಲ್ಲ, ರೈಲ್ ಸಂಚಾರ ಇರಲ್ಲ, ಮೆಟ್ರೋ ವಿಮಾನ ಸಂಚಾರ ಇರಲ್ಲ, ಆಟೋಗಳ ಸಂಚಾರಕ್ಕೂ ಕೂಡ ಅವಕಾಶ ಇಲ್ಲ, ಕ್ಯಾಬ್ಗಳ ಸಂಚಾರಕ್ಕೆ ಅವಕಾಶ ಇಲ್ಲ, ಚಿತ್ರಮಂದಿರ, ಮಾಲ್ ಇದ್ಯಾವುದು ಕೂಡ ಓಪನ್ ಆಗಲ್ಲ. ಮದ್ಯ ಮಾರಾಟ ಕೂಡ 3ನೇ ತಾರೀಕಿನ ತನಕ ಇರೋದಿಲ್ಲ, ಸಂಪೂರ್ಣವಾಗಿ ಬಂದ್ ಆಗಿರುತ್ತೆ. ಆಮೇಲೆ ಧಾರ್ಮಿಕ ಸಭೆ ಸಮಾರಂಭಗಳು, ಇಲ್ಲೆಲ್ಲ ಜನಸಂದಣಿ ಸೇರೋದಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ನೀವು ಹಾಗಂತ ಸಡಿಲಿಕೆ ಆಗ್ತಾ ಇದೆ, ಹೀಗಾಗಿ ಬಹಳಷ್ಟು ಸರ್ವಿಸಸ್ಗಳು ಸಿಗ್ಬಹುದು ಅಂತ ನಿರೀಕ್ಷೆ ಮಾಡಿದ್ರು ಅದು ಕೂಡ ತಪ್ಪು. ಯಾಕಂತಂದ್ರೆ ಆಟೋ, ಕ್ಯಾಬ್, ಬಸ್, ವಿಮಾನ, ರೈಲು, ಮೆಟ್ರೋ, ಮದ್ಯ ಮಾರಾಟ ಇದ್ಯಾವುದು ಕೂಡ ಇರೋದಿಲ್ಲ. ಅಲ್ಲಿಗೆ ಅತಿ ಮುಖ್ಯವಾಗಿ ಈಗ ಸಿಕ್ಕಿರುವಂತ ಅವಕಾಶ ಅಂತಂದ್ರೆ ಎಲೆಕ್ಟ್ರಿಷಿಯನ್ಗಳಿಗೆ, ಯಾವ್ದಾದ್ರು ಕಟ್ಟಡ ಕಾರ್ಮಿಕರು, ಅದೇ ಕಟ್ಟಡ ಕೆಲಸ ಮಾಡ್ತಾ ಇದ್ದಂಥದ್ದು, ಸಂಚಾರ ಮಾಡೋದಕ್ಕೆ ಬಹಳ ಸಮಸ್ಯೆ ಆಗ್ತಾ ಇತ್ತು ಅವ್ರಿಗೆ ಓಡಾಡೋದಕ್ಕೆ, ಅವ್ರ ಕೆಲಸದ ಸ್ಥಳಕ್ಕೆ ಹೋಗೋದಕ್ಕೆ. ಬಹುಶಃ ಅವರಿಗೊಂದು ವಿನಾಯಿತಿ ಸಿಗುತ್ತೆ ಎಲೆಕ್ಟ್ರಿಷಿಯನ್ಗಳಿಗೆ. ಪ್ಲಂಬರ್ಗಳು
ಅಗೈನ್ ಅವರು ಕೂಡ ಹಾಗೆ ಬಹಳಷ್ಟು ಮನೆಗಳಲ್ಲಿ ಈಗ ಆಲ್ರೆಡಿ ಸಮಸ್ಯೆಗಳು ಉಂಟಾಗೋಗ್ಬಿಟ್ಟಿರುತ್ತೆ. ದಿನನಿತ್ಯನೂ ಕೂಡ ಅವರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ನೀರಿನ ಪೈಪ್ಲೈನ್ ಆಗಿರ್ಬೋದು ಅಥವಾ ಇನ್ನಿತರ ಸ್ಯಾನಿಟರಿ ಪೈಪ್ಲೈನ್ ಆಗಿರ್ಬೋದು, ಪ್ಲಂಬರ್ಗಳ ಲಭ್ಯತೆ ಇಲ್ದಿತ್ತು. ಹೀಗಾಗಿ ಪ್ಲಂಬರ್ಗಳು ಕೂಡ ಈಗ ಕೆಲಸ ಕಾರ್ಯನಿರ್ವಹಿಸಬಹುದು. ಹೊಸ ಬಿಲ್ಡಿಂಗ್ ಸಂಬಂಧಪಟ್ಟಂತೆ ಪ್ಲಂಬಿಂಗ್ ಕೆಲಸ ಏನಾದ್ರೂ ಇದ್ರೆ ಅದನ್ನು ಕೂಡ ಅವರು ಮುಂದುವರ್ಸ್ಕೊಂಡು ಹೋಗಕ್ಕೆ ಅವಕಾಶ ಇದೆ. ಎಲೆಕ್ಟ್ರಿಷಿಯನ್, ಪ್ಲಂಬರ್ಗಳಿಗೆ ಅವಕಾಶ ಇದೆ. ಲಾರಿ ರಿಪೇರಿ ಮಾಡುವಂತ ಗ್ಯಾರೇಜ್ಗಳಿಗೆ ಸಂಬಂಧಪಟ್ಟ ಹಾಗೆ ಅವಕಾಶ ಇದೆ. ಇದು ಬಹುಶಃ ಎಲ್ಲಾ ವೆಹಿಕಲ್ಗಳ ಗ್ಯಾರೇಜ್ಗೆ ಅಲ್ಲ, ಲಾರಿ ರಿಪೇರಿ ಮಾಡುವಂತವರಿಗೆ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರವಾಗಿ ಡಾಬಾ, ಅತಿ ಪ್ರಮುಖವಾಗಿ ಡಾಬಾಗಳು ಓಪನ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಈಗ 106 ಕಿಲೋಮೀಟರ್ ಲಾರಿಲಿ ಪ್ರಯಾಣ ಮಾಡ್ತಾ ಇರ್ತಾರೆ, ಅವ್ರಿಗೆ ಮಧ್ಯ ಊಟಕ್ಕೆ ವ್ಯವಸ್ಥೆ ಇರೋದಿಲ್ಲ ಪಾಪ. ಹೀಗಾಗಿ ಡಾಬಾಗಳನ್ನು ಓಪನ್ ಮಾಡೋದಕ್ಕೆ ಇದು ಪ್ರಮುಖವಾಗಿ ಅತಿ ದೂರ ಕ್ರಮಿಸುವಂತ ನಿಟ್ಟಿನಲ್ಲಿ ಅನುಕೂಲ ಆಗ್ಬೇಕಾಗಿರುವಂತವರಿಗೆ ತೆಗೆದುಕೊಂಡಿರುವಂತ ನಿರ್ಧಾರ ಅನ್ನೋದು ಗೊತ್ತಾಗ್ತಾ ಇದೆ. ಹಂಗಂತ ಮೊನ್ನೆ ತೆಗೆದುಕೊಂಡಿರುವಂತ ನಿರ್ಧಾರದ ಪ್ರಕಾರವಾಗಿನೇ ಬೈಕ್ಗಳನ್ನ ಎತ್ಕೊಂಡ್ ಬರೋಕೆ ಇದು ಯಾವ ತರನು ಅವಕಾಶ ಇಲ್ಲ. ಬೈಕ್ಗಳು ಓಡಾಡಕ್ಕೆ ಖಂಡಿತವಾಗಿ ಅವಕಾಶ ಇಲ್ಲ. ಎಕ್ಸೆಪ್ಟ್ ಈಗ ನಾವು ಹೇಳಿದೀವಲ್ಲ, ಇಂಥ ಸರ್ವಿಸಸ್ಗಳಿಗೆ ಸಂಬಂಧಪಟ್ಟಂತೆ ಸೇವೆ ಕೊಡೋರು ಓಡಾಡೋಕೆ ಬಹುಶಃ ಅವಕಾಶ ಸಿಗ್ಬೋದು ನಾಳೆಯಿಂದ. ಮತ್ತೊಮ್ಮೆ ನೋಡಿ, ಈ ಸೇವೆಗಳಿಲ್ಲ. ಆಟೋ, ಕ್ಯಾಬ್, ಚಿತ್ರಮಂದಿರ ಓಪನ್ ಆಗಲ್ಲ, ಮಾಲ್ಗಳು ಓಪನ್ ಆಗಲ್ಲ, ಮದ್ಯ ಮಾರಾಟ ಇರೋದಿಲ್ಲ, ಬಸ್ಗಳ ಸಂಚಾರ ಇರೋದಿಲ್ಲ, ಆಟೋ ಸಂಚಾರ ಇರೋದಿಲ್ಲ, ಮೆಟ್ರೋ ಸಂಚಾರ ಇರೋದಿಲ್ಲ, ರೈಲು ಸಂಚಾರ ಇರೋದಿಲ್ಲ, ವಿಮಾನ ಸಂಚಾರನೂ ಕೂಡ ಇರೋದಿಲ್ಲ. ಆಮೇಲೆ ಧಾರ್ಮಿಕ ಸಭೆ ಸಮಾರಂಭಗಳ ಹೆಸರಿನಲ್ಲಿ ಜನ ಸೇರೋದಕ್ಕೂ ಕೂಡ ಅವಕಾಶ ಇಲ್ಲ. ಹೇಳಿ ಕೇಳಿ, ಈಗ ರಂಜಾನ್ ಮಾಸ ಆಗಿರುವಂತ ಕಾರಣಕ್ಕಾಗಿ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೋ ಸೊ ಈ ತರ ಒಂದಷ್ಟು ಜನ ಸೇರುವಂತಹ ಚಾನ್ಸಸ್ಗಳು ಕೂಡ ಇರುತ್ತೆ. ಅಂತದಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ. ಎರಡೆರಡು ಬಾರಿ ನೋಡ್ಕೊಂಬಿಡಿ, ಮತ್ತೆ ರೂಲ್ಸ್ ವಯೋಲೇಟ್ ಆಗಿ ಇನ್ನೊಂದಷ್ಟು ಸಮಸ್ಯೆ ಆಗೋದಕ್ಕಿಂತ. ಆಮೇಲೆ ಕೃಷಿ ಮೀನುಗಾರಿಕೆ ವಲಯಕ್ಕೆ ಬಹಳ ರಿಲೀಫ್ ಸಿಕ್ಕಿದೆ. ರಸಗೊಬ್ಬರ, ಬೀಜ ಮತ್ತು ಔಷಧಿಗಳ ಮಾರಾಟಕ್ಕೆ ಯಾವುದೇ ತೆರಣ ಅಂತ ಸಮಸ್ಯೆ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟಡ ನಿರ್ಮಾಣ ವಲಯಕ್ಕೆ ಅನುಮತಿ ಇದೆ. ಮೀನುಗಾರಿಕೆಗೆ ಬಹುತೇಕ ಮೊನ್ನೆಯಿಂದನೇ ಅವಕಾಶ ಇತ್ತು, ಮೀನುಗಾರಿಕೆ ನಡೀತಾ ಇತ್ತು. ಎಲ್ಲ ಬೋಟ್ಗಳನ್ನ ತೆಗೆದುಕೊಂಡು ಸಮುದ್ರಕ್ಕೆ ಇಳಿಯುವಂತ ಪ್ರಕ್ರಿಯೆ ಕೂಡ ಆಗ್ತಾ ಇತ್ತು, ನಾವು ನೋಡ್ತಾ ಇದೀವಿ. ಮಾರ್ಕೆಟ್ನಲ್ಲೂ ಕೂಡ ಮೀನುಗಳು ಲಭ್ಯ ಆಗ್ತಾ ಇದ್ವು ಕರಾವಳಿ ನಗರದಲ್ಲಿ. ಈಗ ಅದಕ್ಕೆ ಯಾವುದೇ ತೆರಣ ಅಂತ ಸಮಸ್ಯೆ ಇಲ್ಲ. ಅದನ್ನ ಬೇರೆ ಬೇರೆ ಕಡೆ ಕಳಿಸ್ಕೊಡೋದಕ್ಕೂ ಕೂಡ ಏನ್ ಸಮಸ್ಯೆ ಆಗೋದಿಲ್ಲ. ಕೃಷಿ ವಲಯಕ್ಕೂ ಕೂಡ ಈಗ ಒಂದು ದೊಡ್ಡ ರಿಲೀಫ್. ಮೊನ್ನೆ ಕೇಂದ್ರ ಸರ್ಕಾರನೂ ಕೂಡ ತೆಗೆದುಕೊಂಡಂತ ಗೈಡ್ ಲೈನ್ಸ್ ನಲ್ಲಿ ಇದ್ರ ಉಲ್ಲೇಖ ಇತ್ತು. ರಸಗೊಬ್ಬರ ಆಗಿರ್ಬೋದು, ಬೀಜ ಮತ್ತು ಔಷಧಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಇದು ಕೃಷಿ ವಲಯಕ್ಕೆ ಸಂಬಂಧಪಟ್ಟಂತ ಔಷಧ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅದು ಈ ಕೀಟನಾಶಕದಿಂದ ಹಿಡಿದು, ಕಳೆನಾಶಕದಿಂದ ಹಿಡಿದು, ಆಮೇಲೆ ನೀವು ಪಶುಸಂಗೋಪನೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಔಷಧಿಗಳನ್ನ ಏನಾದ್ರು ಕೊಡುವಂಥದ್ದು ಏನಾದ್ರು ಇದ್ರೆ ಇದ್ದೇ ಇರುತ್ತೆ. ಅದೆಲ್ಲ ವೆಟರ್ನರಿ ಡಾಕ್ಟರ್ಗಳು ಕೂಡ ಓಡಾಡೋಕೆ ಬಹಳ ಸಮಸ್ಯೆ ಇತ್ತು ಮೊನ್ನೆಯಿಂದ ಎಲ್ಲ. ಬಹುಶಃ ಇನ್ನು ಆ ಥರ ಸಮಸ್ಯೆ ಇಲ್ಲ. ಹೈನುಗಾರಿಕೆಗೆ ಸಂಬಂಧಪಟ್ಟ ಹಾಗೇನೆ ಅಥವಾ ಈ ಏನಾದರೂ ಮನೆಯಲ್ಲಿರುವಂಥ ಸಾಕು ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಔಷಧಿ ಆಗಿರ್ಬೋದು, ಅಂಥದಕ್ಕೆಲ್ಲದಕ್ಕೂ ಕೂಡ ಸ್ವಲ್ಪ ರಿಲೀಫ್ ಇತ್ತು. ಬಟ್ ಇನ್ಮೇಲೆ ಕಂಪ್ಲೀಟ್ ರಿಲೀಫ್ ಕೊಡೋಕೆ ಅವಕಾಶ ಇದೆ. ಕೃಷಿ ವಲಯಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಔಷಧ ಸಿಂಪಡಣೆನೋ ಅಥವಾ ಮತ್ತೊಂದು ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಈಗ ಅವರಿಗೆ ಒಂದು ಪೂರೈಕೆನೂ ಕೂಡ ಆಗ್ತಾ ಇರಲಿಲ್ಲ, ಕಾರ್ಮಿಕರು ಕೂಡ ಸಮಸ್ಯೆ ಆಗ್ತಾ ಇತ್ತು. ಅದ್ಯಾವುದು ಕೂಡ ಏನು ಸಮಸ್ಯೆ ಇರೋದಿಲ್ಲ. ಆದರೆ ಐಟಿ-ಬಿಟಿ ವಲಯಕ್ಕೆ ಯಾವುದೇ ತೆರನಾದಂತ ರಿಲೀಫ್ ಇಲ್ಲ. ಮೊನ್ನೆ ಸರ್ಕಾರ ಐಟಿ-ಬಿಟಿ ವಲಯಕ್ಕೆ ರಿಲೀಫ್ ಕೊಟ್ಟೆ ಬಹಳ ಸಮಸ್ಯೆ ಒಳಗಾಗಿತ್ತು, ಬಹಳ ಟೀಕೆಯನ್ನು ಎದುರಿಸಬೇಕಾಯಿತು. 33% ಸಿಬ್ಬಂದಿಯ ಕಾರ್ಯನಿರ್ವಹಣೆಗೆ ಯಾವುದೇ ತೆರನಾದಂತ ಮನ್ನಣೆ ಸಿಕ್ಕಿಲ್ಲ. ಐಟಿ-ಬಿಟಿ ವಲಯಕ್ಕೆ ರಿಲೀಫ್ ಇಲ್ಲ. ಮೊನ್ನೆ ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಂಡಿತ್ತು, ಅದರ ಹಿಂದಿನ ದಿನ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರದ ಹಿಂದಿನ ದಿನ ಸಚಿವ ಅಶ್ವಥ್ ನಾರಾಯಣ್ ಅವರು 50% ಐಟಿ-ಬಿಟಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಮಾಡಿದ್ರಷ್ಟೇ, 33% ಆಫೀಸಿಗೆ ಹೋಗಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಆ 33% ಸಂಬಂಧಪಟ್ಟಾಗೇನು ಕೂಡ ಸ್ಪಷ್ಟತೆ ಇರಲಿಲ್ಲ. ಅವರೆಲ್ಲ ಐಡಿ ಕಾರ್ಡ್ ತೋರಿಸ್ಕೊಂಡು ಆರಾಮಾಗಿ ಓಡಾಡಬಹುದು ಅನ್ನುವಂತ ರೀತಿಯಾಗಿ ಮುಖ್ಯಮಂತ್ರಿಗಳ ಸೂಚನೆ ಇತ್ತು. ಆದರೆ ಸರ್ಕಾರ ಈಗ ತೆಗೆದುಕೊಂಡಿರುವಂತ ನಿರ್ಧಾರದ ಮುಖೇನವಾಗಿ ನಾವು ಆಮೇಲೆ ಅದನ್ನ ಸರ್ಕಾರ ಆಮೇಲೆ ಆ ನಿರ್ಧಾರನ ವಾಪಸ್ ತೆಗೆದುಕೊಳ್ತು ನಾವು ನೋಡಿದ್ವಿ. ಬಟ್ ಇವತ್ತು ಸರ್ಕಾರ ಒಂದಷ್ಟು ಎಕ್ಸಂಪ್ಷನ್ ಅನ್ನ ಕೊಟ್ಟಿರುವಂತಹ ಸಂದರ್ಭದಲ್ಲಿ, ಒಂದಷ್ಟು ರಿಲೀಫ್ ಕೊಟ್ಟಿರುವಂತಹ ಸಂದರ್ಭದಲ್ಲೂ ಕೂಡ ಐಟಿ-ಬಿಟಿ ವಲಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತೆರನಾದಂತಹ ವಿನಾಯಿತಿ ಇಲ್ಲ.
ITBT ಸಂಬಂಧಪಟ್ಟಾಗೆ ನಮಗೂ ಇನ್ನೇನು ರಿಲೀಫ್ ಕೊಟ್ಟಿದ್ದಾರೆ, ಅಥವಾ ಈಗಿನ ಕಚೇರಿಯಿಂದ ಏನಾದ್ರು ಫೋನ್ ಮಾಡಿಬಿಟ್ಟು ನೀವೆಲ್ಲ ಕಚೇರಿಗೆ ಬನ್ನಿ, ಇಂತಿಷ್ಟು ಜನ ಬನ್ನಿ, ನಿಮ್ಮ ಫ್ಲೋರಲ್ಲಿ 100 ಜನ ಇದ್ದೀರಾ ಅಂತ ಅಂದರೆ 30 ಜನ ಬನ್ನಿ, ಈ ಥರದ್ದು ಏನಾದರೂ ನಿಮಗೆ ಫ್ಲೋರ್ ಮ್ಯಾನೇಜರಿಂದನೋ ಅಥವಾ ನಿಮ್ಮ ಟೀಮ್ ಮ್ಯಾನೇಜರಿಂದನೋ ನಿಮ್ಗೆ ಏನಾದ್ರು ಕಾಲ್ ಬಂದರೆ ನೀವು ಅದಕ್ಕೆ ನೋ ಅಂತಾನೆ ಅನ್ನಿ. ಆಗಲ್ಲ. ಯಾಕಂತಾದ್ರೆ ಈಗ ಸರ್ಕಾರ ಕೊಟ್ಟಿರುವಂತ ಅನುಮತಿ ಇದೆಯಲ್ಲ, ಇದು ITBT ವಲಯವನ್ನ ಹೊರತುಪಡಿಸಿ ITBT ವಲಯಕ್ಕೆ ಯಾವುದೇ ತೆರನಾದಂತ ರಿಲೀಫ್ ಇಲ್ಲ. ಅಫ್ಕೋರ್ಸ್ ಅವರು ಮನೆಯಿಂದ ಕೆಲಸ ಮಾಡುವಂತ ಅವಕಾಶ ಇರುವಂತ ಕಾರಣದಿಂದಾಗಿ ಆತರ ಅವರಿಗೆ ಕಚೇರಿಗೆ ಹೋಗೋದಕ್ಕೆ ಅವಕಾಶ ಕೊಡಬೇಡಿ ಅನ್ನುವಂತ ಒತ್ತಾಯವೂ ಕೂಡ ಇತ್ತು. ವರ್ಕ್ ಫ್ರಮ್ ಹೋಮ್ ಮಾಡೋಕೆ ಅವರಿಗೆ ಅವಕಾಶ ಇದೆ ಈ ಕಾರಣಕ್ಕಾಗಿ ಅನ್ನುವಂಥದ್ದು ಬಹಳ ಒತ್ತಾಯ ಇತ್ತು. ಅದಕ್ಕೆ ಸರ್ಕಾರ ಮನ್ನಣೆ ಕೊಟ್ಟಿದೆ. ಸೊ ಅವರೆಲ್ಲ ಕಚೇರಿಗೆ ಹೋಗಿ ಕಾರ್ಯನಿರ್ವಹಿಸಬೇಕಾದಂಥ ಯಾವುದೇ ತೆರನಾದಂಥ ಅನಿವಾರ್ಯತೆ ಇಲ್ಲಿ ತನಕ ಇಲ್ಲ. ಅವ್ರು ಈಗಲೂ ಕೂಡ ಮನೆಯಿಂದನೇ ತಾವೇನು ಕೆಲಸ ಮಾಡ್ತಾ ಇದ್ರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿ. ಆಮೇಲೆ ಈಗ ಬಹಳಷ್ಟು ಕಡೆ ಪಾಪ ಅನ್ನ ಸಂತರ್ಪಣೆ ಮಾಡ್ತಾ ಇರ್ತಾರೆ, ಹಸ್ದವ್ರಿಗೆ ಊಟ ಕೊಡೋ ಕೆಲಸ ಆಗ್ತಾ ಇರುತ್ತೆ. ಒಂದು ಎರಡನೇದು, ಈಗ ಇಂಥ ಅಗತ್ಯ ವಸ್ತುಗಳಾಗಿರ್ಬೋದು, ದಿನಸಿ ಆಗಿರ್ಬೋದು, ಇದಕ್ಕೆಲ್ಲ ಪ್ಯಾಕೇಜಿಂಗ್ ಸಂಬಂಧಪಟ್ಟಾಗೆ ಯೂನಿಟ್ಗಳು ಕೆಲಸ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ಅದೊಂದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಈಗ ಸರ್ಕಾರ ಪ್ಯಾಕೇಜಿಂಗ್ ಯೂನಿಟ್ಗಳಿಗೆ ಕೆಲಸ ಮಾಡೋದಕ್ಕೆ ಸಂಪೂರ್ಣವಾದಂತ ವಿನಾಯಿತಿಯನ್ನ ಕೊಟ್ಟಿದೆ. ಇದರ ಜೊತೆಗೆ ಹೋಟೆಲ್ ಎಲ್ಲ ಓಪನ್ ಮಾಡೋಕೆ ಹೋಗ್ಬೇಡಿ, ಹೋಟೆಲ್ಗಳಲ್ಲಿ ಕೂತು ತಿನ್ನೋದಕ್ಕೆ ಇನ್ನೂ ಅನುಮತಿ ಸಿಕ್ಕಿಲ್ಲ. ಆದರೆ ಹೋಟೆಲ್ಗಳಲ್ಲಿ ಪಾರ್ಸಲ್ ಸೇವೆಗೆ ಅನುಮತಿ ಸರ್ಕಾರ ಕೊಟ್ಟಿದೆ. ಹಿಂದೆನೂ ಕೂಡ ಅನುಮತಿ ಇತ್ತು, ಈಗ ಅದನ್ನ ಯಥಾವತ್ತಾಗಿ ಮುಂದುವರಿಸುವಂತ ಅವಕಾಶವನ್ನ ಮಾಡಿಕೊಡಲಾಗಿದೆ. ಶಾಲಾ ಕಾಲೇಜುಗಳ ಮೇಲಿನ ನಿರ್ಬಂಧವನ್ನ ಮುಂದುವರಿಕೆ ಮಾಡಲಾಗಿದೆ. SSLC PUC ಪರೀಕ್ಷೆಯ ವಿಚಾರ ಇನ್ನೂ ಕೂಡ ಡೋಲಾಯಮಾನ. PUCಗೆ ಸಂಬಂಧಪಟ್ಟಾಗೆ ಇನ್ನೂ ಒಂದು ಸಬ್ಜೆಕ್ಟ್ ಬಾಕಿ ಇದೆ, SSLCಗೆ ಸಂಬಂಧಪಟ್ಟಾಗೆ ಇನ್ನೂ ಕೂಡ ಪರೀಕ್ಷೆ ನಡಿಬೇಕಿದೆ. ಈಗ ಆಲ್ರೆಡಿ ಒಂದಷ್ಟು ಪುಕಾರೆಲ್ಲ ಹಬ್ಬಿತ್ತು, ಅವರಿಗೆಲ್ಲ ಎಕ್ಸಾಮೇ ಇಲ್ಲಂತೆ, ಪಾಸ್ ಅಂತೆ ಅಂತ ಹೇಳ್ಕೊಂಡ್ಬಿಟ್ಟು. ಅದೆಲ್ಲ ಸುಳ್ಳು. ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇನ್ನೂ ಯಾವುದೇ ನಿರ್ಧಾರಕ್ಕೆ ಸರ್ಕಾರ ಬಂದಿಲ್ಲ. PUCಗೆ ಸಂಬಂಧಪಟ್ಟಾಗಿನ ಒಂದು ಸಬ್ಜೆಕ್ಟ್, SSLCಗೆ ಸಂಬಂಧಪಟ್ಟಂತ 6 ಸಬ್ಜೆಕ್ಟ್ಗಳ ಪರೀಕ್ಷೆ ಇನ್ನೂ ಕೂಡ ಸಮಯ ನಿಗದಿ ಆಗಿಲ್ಲ. ಸರ್ಕಾರ ಇವತ್ತು ಕೂಡ ಅದ್ರ ಮೇಲೆ ಯಾವುದೇ ತೆರನಾದ ನಿರ್ಧಾರಕ್ಕೆ ಬಂದಿಲ್ಲ. ಬಹುತೇಕ 20ನೇ ತಾರೀಕು, ಈ ತಿಂಗಳ 20ನೇ ತಾರೀಕಿನ ನಂತರದಲ್ಲಿ ನಿರ್ಧಾರ ತೆಗೆದುಕೊಳ್ಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಈಗಲೂ ಕೂಡ ಲಾಕ್ಡೌನ್ ಎಷ್ಟು ದಿವಸ ಮುಂದುವರಿಯುತ್ತೆ, ಏನು ಎತ್ತ ಅನ್ನುವಂಥ ಗೊಂದಲ ಇರುವಂತ ಕಾರಣದಿಂದಾಗಿ ನಿರ್ಧಾರಕ್ಕೆ ಬಂದಿಲ್ಲ. ಅಷ್ಟೇ ಅಲ್ಲ, 1ರಿಂದ 10ನೇ ತರಗತಿ ತನಕನೂ ಕೂಡ ಶಾಲಾ ಕಾಲೇಜು ಯಾವಾಗ ಓಪನ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸರ್ಕಾರ ನಿರ್ಧಾರಕ್ಕೆ ಇನ್ನೂ ಕೂಡ ಬಂದಿಲ್ಲ. ಅದು ಕೂಡ ಪುಕಾರಿತ್ತು. ಏಪ್ರಿಲ್ 10ನೇ ತಾರೀಕು ರಿಸಲ್ಟು, ಆ ರಿಸಲ್ಟ್ ಈ ಬಾರಿ ಇರಲಿಲ್ಲ ಬಿಡಿ. ಇನ್ನು ಉಳಿದಂತೆ ರಜಾ ಸ್ವಲ್ಪ ಬೇಗ ಕೊಟ್ಟಿರೋ ಕಾರಣದಿಂದಾಗಿ ಪರೀಕ್ಷೆ ಕಾಲೇಜು ಅಥವಾ ಶಾಲೆಗಳು ಬೇಗ ತೆರೆಯುತ್ತವೆ ಅಂತ ಸುಳ್ಳು. ಇನ್ನೂ ಕೂಡ ಶಾಲಾ ಕಾಲೇಜು ಯಾವತ್ತಿಂದ ತೆರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. SSLC ಹಾಗೆ PUC ಪರೀಕ್ಷೆಗೆ ಸಂಬಂಧಪಟ್ಟಂತೆಯೂ ಕೂಡ ಸರ್ಕಾರ ಇನ್ನೂ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಹೋಟೆಲ್ಗಳಿಗೆ ಸಂಬಂಧಪಟ್ಟಂತೆ ಕೂತು ತಿನ್ನೋದಕ್ಕೆ ಯಾವುದೇ ತೆರನಾದಂಥ ಅವಕಾಶ ಇಲ್ಲ. ಪಾರ್ಸೆಲ್ ತೆಗೆದುಕೊಂಡು ತಿನ್ನೋದಕ್ಕೆ ಅವಕಾಶ ಇದೆ. ಬಟ್ ಈಗ ಆಲ್ರೆಡಿ ಪಾಪ ಹೋಟ್ಲ್ ಹುಡುಗರೆಲ್ಲ ಊರಿಗೆ ಹೋಗಿರುವಂತ ಕಾರಣದಿಂದಾಗಿ ಹೋಟೆಲ್ಗಳನ್ನ ತೆರೆದು ಪಾರ್ಸಲ್ ಕೊಡೋದಕ್ಕೂ ಕೂಡ ಸರಿಯಾದಂತ ವ್ಯವಸ್ಥೆ ಇಲ್ಲ. ಆಮೇಲೆ ನೀವೇನಾದ್ರೂ ಹೋಟೆಲ್ ಪಾರ್ಸಲ್ ಮಾಡ್ತೀರಾ ಅಂದ್ರೆ ನಿಮ್ಮ ಫುಡ್ ಅನ್ನ ಡೆಲಿವರಿ ಮಾಡೋದಕ್ಕೆ ಅವಕಾಶ ಇದೆ. ಕೇಬಲ್ ಆಪರೇಟರ್ಗಳು, DTH ಆಪರೇಟರ್ಗಳ ಸಂಚಾರಕ್ಕೆ ಯಾವುದೇ ತೆರನಾದಂತ ಅಡ್ಡಿ ಇಲ್ಲ. ಈಗಿನಂತೆಯೇ ತುರ್ತು ಸ್ಥಿತಿಯಲ್ಲಿ ಸಂಚಾರಕ್ಕೆ ಪಾಸ್ ಇದೆಯಲ್ಲ, ಅದು ಅತ್ಯಗತ್ಯ ಇದೆ. ಆ ಪಾಸ್ಗಳನ್ನ ಪಡ್ಕೊಂಡು ಅವ್ರು ಓಡಾಡ್ಬೋದು. ಆರೋಗ್ಯ ಸೇವೆಗಳು ಮತ್ತು ಇತರ ತುರ್ತು ಸೇವೆಗಳು ಎಂದಿನಂತೆ ಇರುತ್ತೆ. ಕೇಬಲ್ ಹಾಗೆ DTH ಆಪರೇಟರ್ಗಳ ಸಂಚಾರಕ್ಕೆ ಓಕೆ, ಕೇಬಲ್ ಹಾಗೆ DTH ಆಪರೇಟರ್ಗಳಿಗೆ ಯಾವುದೇ ತರಹದ ಸಮಸ್ಯೆ ಇಲ್ಲ ಓಡಾಡೋದಕ್ಕೆ. ಅಟ್ ದ ಸೇಮ್ ಟೈಮ್ ಪಾಸ್ ಇಟ್ಕೊಂಡು ಓಡಾಡ್ತಾ ಇದ್ರಲ್ಲ, ಅವರಿಗೂ ಕೂಡ ಯಾವುದೇ ಸಮಸ್ಯೆ ಇಲ್ಲ. ಏನೇ ಓಡಾಡಬೇಕು ಅಂತಾನೆ ಪಾಸ್ ಇಟ್ಕೊಂಡು ಓಡಾಡಲೇಬೇಕು. ಆಮೇಲೆ ಆರೋಗ್ಯ ಸೇವೆ ಮತ್ತೆ ಇತರ ತುರ್ತು ಸೇವೆ ಅಂತ ಏನು ಕನ್ಸಿಡರ್ ಮಾಡಲಾಗಿದೆ, ಅದಕ್ಕೂ ಕೂಡ ಯಾವುದೇ ತೆರನಾದಂಥ ಸಮಸ್ಯೆ ಇಲ್ಲ. ಅವು ಯಥಾವತ್ತಾಗಿ ಮುಂದುವರ್ಕೊಂಡು ಹೋಗುತ್ತವೆ. ಸರ್ಕಾರ ಈಗಲೂ ಕೂಡ ಸ್ಪಷ್ಟವಾಗಿ ತನ್ನ ನಿರ್ಧಾರದಲ್ಲಿ ಇದನ್ನ ಉಲ್ಲೇಖ ಮಾಡಿದೆ. ಹೋಟೆಲ್ಗಳ ಫುಡ್ ಡೆಲಿವರಿ ಮಾಡುವಂಥವರಿಗೂ ಕೂಡ ಅವಕಾಶ ಇದೆ, ಅವ್ರದ್ದೇನು ಸಮಸ್ಯೆ ಇಲ್ಲ. ಈ ಸ್ವಿಗ್ಗಿ, ಝೊಮ್ಯಾಟೊ ಈ ಥರದ್ದು ಯಾವ್ದಾವ್ ಡೆಲಿವರಿ ಸಂಸ್ಥೆಗಳಿದಾರಲ್ಲ, ಅವರೆಲ್ಲ ಡೆಲಿವರಿ ಮಾಡ್ಕೊಂಡು ಮುಂದುವರ್ಕೊಂಡು ಹೋಗ್ಬೋದು. ಈಗ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರಗಳನ್ನ ನಾವು ಇವೆಲ್ಲವೂ ಕೂಡ ಇವತ್ತು ಮಧ್ಯರಾತ್ರಿ ಇಂದನೇ ಜಾರಿಗೆ ಬರುವಂತ ಹೊಸ ನಿಯಮ ಇದೆಲ್ಲವೂ ಕೂಡ, ಅಥವಾ ಹೊಸ ರಿಲೀಫ್ಗಳು ನಾವು ನೋಡೋದು. ಇದರಲ್ಲಿ ಬಹುತೇಕ ಕೇಂದ್ರ ಸರ್ಕಾರ ಕೊಟ್ಟಿದ್ದಂಥ ರಿಲೀಫ್ ನಲ್ಲಿದ್ದಂಥ ಒಂದಷ್ಟು ಅಥವಾ ಗೈಡ್ಲೈನ್ಸ್ ನಲ್ಲಿದ್ದಂಥ ಒಂದಷ್ಟು ರಿಲೀಫ್ ಆದ್ರೆ
ಸರ್ಕಾರ ಈ ಪ್ಲಂಬರ್ಗಳಾಗಿರ್ಬೋದು, ಎಲೆಕ್ಟ್ರಿಷಿಯನ್ಸ್ಗಳಾಗಿರ್ಬೋದು, ಆಮೇಲೆ ಗ್ರಾಮೀಣ ಭಾಗದಲ್ಲಿ ಕಟ್ಟಡದ ನಿರ್ಮಾಣಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರೋದು, ಈ ಥರದಾಗಿ ಹೊಸದಾಗಿ ಒಂದಷ್ಟು ಸೂಚನೆಯನ್ನು ಕೂಡ ಸರ್ಕಾರ ಕೊಟ್ಟಿದೆ. ಆಮೇಲೆ ಕೇಂದ್ರ ಸರ್ಕಾರ ಮೊನ್ನೆ ತೆಗೆದುಕೊಂಡಂಥ ನಿರ್ಧಾರವನ್ನು ನೀವೆಲ್ಲ ಗಮನಿಸಿದ್ದೀರಾ. ಮನ್ರೇಗಾ ಯೋಜನೆಯನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕೆ ಅವಕಾಶ ಇದೆ. ಅಲ್ಲಿ ಕೂಲಿ ಕಾರ್ಮಿಕರು ಆಗಿರ್ಬೋದು ಅಥವಾ ಉಳಿದಂಥ ಕಾರ್ಮಿಕರೆಲ್ಲ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಳೋಕೆ ಹೋಗ್ಲಿ ಅಂತ. ಆಮೇಲೆ ಸರ್ಕಾರ ಇನ್ನೊಂದು ವಿಚಾರ ಇವತ್ತು ನಾವು ಗಮನಿಸೋದಾದರೆ, ನಾನು ಮೊದಲೇ ಹೇಳಿದಾಗೆ ಈ ದೂರದ ಪ್ರಯಾಣ ಮಾಡುವಂಥ ವೆಹಿಕಲ್ಗಳಿರುತ್ತವಲ್ಲ, ಸೊ ಅಂಥವರ ಅನುಕೂಲಕ್ಕೆ ಒಂದಷ್ಟು ರಿಲೀಫನ್ನು ಕೊಟ್ಟಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವ ರೀತಿಯಾಗಿ ರಿಲೀಫು? ಈಗ ಫಾರ್ ಎಕ್ಸಾಂಪಲ್ ಒಂದು ಲಾರಿಯಲ್ಲಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಓಡಾಡಬೇಕಂತ ಸಂದರ್ಭದಲ್ಲಿ 400, 500, 1000 ಕಿಲೋಮೀಟರ್ ಮೇಲೂ ಕೂಡ ಅವ್ರು ಓಡಾಡಬೇಕಾಗುತ್ತೆ. ತುರ್ತು ಅಥವಾ ಅಗತ್ಯ ಸಾಮಗ್ರಿಗಳನ್ನು ಹೊತ್ತು ಆ ಲಾರಿಗಳು ಓಡಾಡುವಂಥ ಸಂದರ್ಭದಲ್ಲಿ ಏನಾದ್ರು ಸಮಸ್ಯೆ ಆದರೆ ಅವೆಲ್ಲ ರಸ್ತೆಯಲ್ಲೇ ಕೊಳಿಬೇಕಾದಂಥ ಸನ್ನಿವೇಶ ಬಂದ್ಬಿಡುತ್ತೆ. ಹೀಗಾಗಿನೇ ಲಾರಿಗಳಿಗೆ ಏನಾದ್ರು ಸಮಸ್ಯೆ ಆದರೆ ಗ್ಯಾರೇಜ್ಗಳನ್ನು ಓಪನ್ ಮಾಡೋಕ್ಕೆ ಅವಕಾಶ ಕೊಡಲಾಗಿದೆ. ಲಾರಿ ರಿಪೇರಿ ಮಾಡೋದಕ್ಕೆ ಅದು ಬೇರೆ ಎಲ್ಲ ಈ ಬೈಕ್ ಗ್ಯಾರೇಜೋ ಅಥವಾ 4 ವೀಲರಿಗೆ ಸಂಬಂಧಪಟ್ಟಂತೇನೋ ಅಲ್ಲ, ಪ್ರಮುಖವಾಗಿ ಲಾರಿಗಳಿಗೆ ಸಂಬಂಧಪಟ್ಟಂತೆ ತೆಗೆದುಕೊಂಡಿರುವಂಥ ನಿರ್ಧಾರ ಇದು. ಒಂದು, ಡಾಬಾಗಳನ್ನು ಓಪನ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಪಾಪ ಅವರೆಲ್ಲ ಬೇರೆ ಬೇರೆ ಊರಿನಿಂದ ಬರ್ತಾರೆ, ಆ ಟೈಮ್ನಲ್ಲಿ ಊಟದ ವ್ಯವಸ್ಥೆ ಎಲ್ಲ ಭಾಳ ಸಮಸ್ಯೆ ಆಗೋಗ್ಬಿಡುತ್ತೆ. ಹೀಗಾಗಿ ಡಾಬಾಗಳನ್ನು ಬೇಕಾದ್ರೆ ಅವರು ಓಪನ್ ಮಾಡ್ಕೊಳ್ಳಿ ಅನ್ನುವಂಥ ಅವಕಾಶವನ್ನು ಕೊಡಲಾಗಿದೆ. ಹೀಗಾಗಿ ಈ ಲಾರಿ ಚಾಲಕರಿಗೆ, ಕ್ಲೀನರ್ಗಳಿಗೆ, ಇವರಿಗೆಲ್ಲ ಭಾಳ ಅವಕಾಶ ಆಗುತ್ತೆ ಡಾಬಾಗಳನ್ನು ಓಪನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಈ ತೆರನಾದಂಥ ಒಂದಷ್ಟು ಅನುಕೂಲಗಳನ್ನು ಮಾಡಿಕೊಡ್ಲಾಗಿದೆ. ಭಾಳ ಅತ್ಯವಶ್ಯಕವಾಗಿ ಆಗಬೇಕಾಗಿದ್ದಂಥದ್ದು ಕೂಡ. ಯಾಕಂದರೆ ಸರಕು ಅಥವಾ ಕಾರ್ಗೋ ಸಂಚಾರಕ್ಕೆ ಈಗೆಲ್ಲ ಅವಕಾಶ ಕೊಟ್ಟಿರುವಂಥ ಕಾರಣದಿಂದಾಗಿ ಇಂತಹದಕ್ಕೂ ಕೂಡ ಅವಕಾಶವನ್ನು ಕೊಡಬೇಕಾಗಿತ್ತು. ಆಮೇಲೆ ಟಾರ್ ಸಾಗಾಣಿಕೆ ಆಗಿರ್ಬೋದು, ಜಲ್ಲಿ, ಆಮೇಲೆ ಕಬ್ಬಿಣ, ಇದಕ್ಕೆಲ್ಲದನ್ನು ಕೂಡ ಬಹುಶಃ ಈಗ ಅವಕಾಶ ಮಾಡಿಕೊಡ್ಲಾಗಿದೆ ಅನ್ನೋದನ್ನು ಕೂಡ ಕೇಳ್ಪಡ್ತಾ ಇದ್ದೀವಿ. ಆಮೇಲೆ ಕೃಷಿ ಉತ್ಪನ್ನಗಳನ್ನು ಸಾಗಾಟ ಮಾಡೋದಕ್ಕೆ ಯಾವುದೇ ತೆರನಾದಂಥ ಸಮಸ್ಯೆ ಇಲ್ಲ. ಮೀನುಗಾರಿಕೆಗೆ ಸಂಬಂಧಪಟ್ಟಂತೆಯೂ ಕೂಡ ಬಹಳ ರಿಲೀಫನ್ನು ಕೊಡಲಾಗಿದೆ. ಮೊನ್ನೆಯಿಂದನೇ ಎಲ್ಲ ಮೀನುಗಾರಿಕೆ ಆರಂಭ ಆಗಿದೆ. ಬೋಟ್ನ ಮುಖೇನವಾಗಿ ಸಮುದ್ರಕ್ಕೆ ಇಳಿತಾ ಇದ್ದಾರೆ ಮೀನುಗಾರರು. ಮೀನುಗಾರಿಕೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಅದು ಕೂಡ ಯಥಾವತ್ತಾಗಿ ಇನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅವಕಾಶ ಇದೆ. ನೀವು ಮಾರ್ಕೆಟಿಗೆ ಅದನ್ನು ಕಳಿಸುವಂಥದ್ದಾಗಿರ್ಬೋದು, ಮತ್ತು ಯಾವುದೇ ತೆರನಾದಂಥ ಸಮಸ್ಯೆನೂ ಕೂಡ ನಿಮಗೆ ಬಂದೊದಗೋದಿಲ್ಲ. ನಿಮಗೆ ಅನುಮತಿ ಇರುವಂತಹ ಕಾರಣದಿಂದಾಗಿ. ಬಟ್ ಅದನ್ನು ದುರುಪಯೋಗ ಮಾಡ್ಕೊಳ್ಬಾರ್ದು. ಅಲ್ಲೂ ಕೂಡ ಒಂದಷ್ಟು ಸಾಮಾಜಿಕ ಅಂತರ ಸೇರಿದ ಹಾಗೆ ಒಂದಷ್ಟು ನಿಯಮಗಳೇನಿದೆ ಕಟ್ಟುನಿಟ್ಟಾಗಿ ಅವುಗಳನ್ನು ಪಾಲಿಸಬೇಕಾದಂಥ ಕೆಲಸವೂ ಆಗಬೇಕಾಗಿದೆ. ಇದು ಇವತ್ತು ಮಧ್ಯರಾತ್ರಿಯಿಂದನೇ ಅನ್ವಯ ಆಗುವಂಥ ಒಂದಷ್ಟು ನಿಯಮಗಳನ್ನು ಅಥವಾ ಸಡಿಲಿಕೆಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಆಮೇಲೆ ಹೊಸದಾಗಿ ಅಂತ ಹೇಳೋದಾದರೆ ಎಲೆಕ್ಟ್ರಿಷಿಯನ್ ಜೊತೆಗೆ ಪ್ಲಂಬರ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ಲಾಗಿದೆ. ಯಾಕಂದರೆ ಯಾವುದು ಕೆಲವೊಂದಷ್ಟು ಬಡಾವಣೆಗಳಲ್ಲೆಲ್ಲ ಬಹಳ ಸಮಸ್ಯೆ ಆಗಿಬಿಟ್ಟಿರುತ್ತೆ ಈ ಪ್ಲಂಬರ್ಗಳಿಲ್ಲದೆ. ಅಂಥದ್ದನ್ನೆಲ್ಲವನ್ನು ಕೂಡ ಇಲ್ಲಿ ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನುಕೂಲವನ್ನು ಮಾಡಿಕೊಡ್ಲಾಗಿದೆ. ಅದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದಾಗಿದೆ. ಮಧ್ಯರಾತ್ರಿಯಿಂದ ಇದೆಲ್ಲವೂ ಕೂಡ ಜಾರಿಗೆ ಬರುತ್ತೆ. ಆಮೇಲೆ ಕೃಷಿ ಸಂಬಂಧಪಟ್ಟಂತೆ ಯಂತ್ರೋಪಕರಣಗಳ ಮಾರಾಟಕ್ಕೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇರೋದಿಲ್ಲ. ಕೃಷಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ರಸಗೊಬ್ಬರ ಆಗಿರ್ಬೋದು, ಅದಾದ ನಂತರದಲ್ಲಿ ಏನಾದರೂ ಔಷಧಿಗಳು ಬೇಕಾದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ತೆರನಾದಂಥ ಸಮಸ್ಯೆಗಳು ಇರೋದಿಲ್ಲ. ಇವತ್ತು ಮಧ್ಯರಾತ್ರಿಯಿಂದನೇ ಕೂಡ ಈ ಲಾಕ್ಡೌನ್ ನಿಯಮದಲ್ಲಿ ಸಡಿಲಿಕೆಯನ್ನು ಮಾಡಲಾಗ್ತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಇದೆಲ್ಲವೂ ಕೂಡ ಈ ಕಂಟೈನ್ಮೆಂಟ್ ಝೋನ್ ಅಂತ ಏನು ನಿರೀಕ್ಷೆಯನ್ನು ಮಾಡಲಾಗಿದೆ, ಕಂಟೈನ್ಮೆಂಟ್ ಝೋನ್ ಅಂತ ಏನು ಈಗ ಆಲ್ರೆಡಿ ಗುರುತಿಸಲಾಗಿದೆ, ಆ ಕಂಟೈನ್ಮೆಂಟ್ ಝೋನ್ಗಳನ್ನು ಹೊರತುಪಡಿಸಿ ಉಳಿದಂಥ ಏರಿಯಾಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗುವಂಥದ್ದು. ನಾವು ಪ್ರತಿನಿಧಿ ಆನಂದ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಬಹುಶಃ ಮೊನ್ನೆ ಕೇಂದ್ರ ಸರ್ಕಾರ ಹೊರಡಿಸಿದಂಥ ಒಂದಷ್ಟು ಗೈಡ್ಲೈನ್ಸ್ ನ ಮುಖೇನವಾಗಿ ನೋಡೋದಾದ್ರೆ ಇಂಥದಕ್ಕೆಲ್ಲ ಅವಕಾಶ ಇತ್ತು. ಬಟ್ ರಾಜ್ಯದಲ್ಲಿ ಯಾವಾಗಿಂದ ಇದಕ್ಕೆಲ್ಲ ಅನುಮತಿ ಸಿಗುತ್ತೆ ಅನ್ನುವಂಥದ್ದೊಂದು ಗೊಂದಲ ಇತ್ತು. ಬಹುಶಃ ಇವತ್ತು ಮಧ್ಯರಾತ್ರಿಯಿಂದ ಇದಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಅನುಮತಿಗಳು ಸಿಗುತ್ತೆ. ಯಾವ್ಯಾವೆಲ್ಲ ಸರ್ವಿಸಸ್ಗಳು ಅನ್ನೋದನ್ನ ಮತ್ತೊಮ್ಮೆ ನಾವು ಅವಲೋಕಿಸೋದಾದ್ರೆ ಆನಂದ್. ಕೇಂದ್ರ ಸರ್ಕಾರ ಕೊಟ್ಟಂತಹ ಗೈಡ್ಲೈನ್ಸ್ ಏನಿತ್ತು, ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಆಧಾರದ ಮೇಲೆ ರಾಜ್ಯ ಸರ್ಕಾರವು ಕೂಡ ಕೆಲವೊಂದಷ್ಟು ಏನು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಈ ಲಾಕ್ಡೌನ್ ಇತ್ತು ಅದಕ್ಕೆ ಸಡಿಲಿಕೆಯನ್ನ ಕೊಟ್ಟಿದೆ ಅಥವಾ ರಿಲೀಫ್ ಅನ್ನ ಕೊಟ್ಟಿದೆ. ಹಾಗೆ ನೋಡೋದಾದ್ರೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ, ಕೃಷಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಂಪ್ಲೇಂಟ್ಗಳು ಕೇಳಿ ಬರ್ತಾ ಇತ್ತು. ರೈತರ ವಸ್ತುಗಳನ್ನ ಖರೀದಿ ಮಾಡೋದಕ್ಕಾಗ್ತಾ ಇಲ್ಲ, ಪ್ರಾಡಕ್ಟ್ಗಳು ಅಲ್ಲಲ್ಲಿ ಚೆಲ್ಲಿ ಹೋಗ್ತಾ ಇದ್ದಾರೆ ಎನ್ನುವಂತ ಮಾತಿತ್ತು. ಈ ಕಾರಣಕ್ಕಾಗಿ ಕೃಷಿಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಹಂತದಲ್ಲಿ ಯಾವ್ಯಾವ ನಿಟ್ಟಿನಲ್ಲಿ ಕೃಷಿಗೆ ಏನೇನು ಅಗತ್ಯ ವಸ್ತುಗಳ ಪೂರೈಕೆ ಆಗಿರ್ಬೋದು, ಅದು ಬೀಜ ಆಗಿರ್ಬೋದು, ರಸಗೊಬ್ಬರ ಆಗಿರ್ಬೋದು, ಅಥವಾ ಜೊತೆಗೆ ಫರ್ಟಿಲೈಸರ್
ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತ ಪ್ರತಿಯೊಂದು ವಸ್ತುಗಳು ಸಿಗ್ಲಿ ಅನ್ನುವಂತ ಕಾರಣಕ್ಕಾಗಿ ಫ್ರೀ ಮೂವ್ಮೆಂಟ್ ಅನ್ನ ಮಾಡಲಾಗಿದೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ ಹೊಲದಲ್ಲಿ ಈ ಹೊಲದಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಕಾರ್ಯಚಟುವಟಿಕೆ ನಡೆಸಬೇಕು ಅಂತ ಹೇಳಿದ್ರೆ ಅಥವಾ ಜಮೀನಿನಿಂದ APMCಗೆ ಅಥವಾ ಮಾರಾಟಕ್ಕೆ ಬೇಕಾದಂತ ಮಂಡಿಯವರೆಗೆ ಏನೆಲ್ಲ ಗೂಡ್ಸ್ಗಳು ಬರಬೇಕು ಆ ಗೂಡ್ಸ್ಗಳನ್ನ ತರೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಎಲ್ಲಾ ನಿಟ್ಟಿನಲ್ಲೂ ಕೂಡ ಅಲ್ಲಿ ಒಂದಷ್ಟು ಸಡಿಲಿಕೆಯನ್ನ ಕೊಡಲಾಗಿದೆ. ಇದು ಕೃಷಿಗೆ ಸಂಬಂಧಪಟ್ಟ ಹಾಗೆ, ಇನ್ನು ಫಿಶರಿಗೆ ಸಂಬಂಧಪಟ್ಟ ಹಾಗೆ, ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಮೀನುಗಾರಿಕೆಯನ್ನು ಮಾಡೋದಕ್ಕೂ ಕೂಡ ಅವಕಾಶವನ್ನ ಕೊಡಲಾಗಿದೆ. ಅದರ ಜೊತೆಗೆ ಒಂದಷ್ಟು ಮುಂದುವರೆದು ಇನ್ನೊಂದಷ್ಟು ಲಾಕ್ಡೌನ್ ಸಡಿಲಿಕೆಯನ್ನ ಮಾಡಲಾಗಿದೆ, ರಿಲೀಫ್ ಅನ್ನ ಕೊಡಲಾಗಿದೆ. ಅದು ಕನ್ಸ್ಟ್ರಕ್ಷನ್ ವರ್ಕ್ಸ್ ಗಳಿಗೆ ಎಲ್ಲೆಲ್ಲಿ ಕಟ್ಟಡ ನಿರ್ಮಾಣಗಳು ನಡೀತಾ ಇದ್ವು ಆ ಕಟ್ಟಡ ನಿರ್ಮಾಣ ಕಾರ್ಯಗಳು ಯಥಾಪ್ರಕಾರವಾಗಿ ನಡೀತವೆ. ಜೊತೆಗೆ ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ರಸ್ತೆ ನಿರ್ಮಾಣ ಕಾರ್ಯವು ಕೂಡ ಮುಂದುವರಿಯುತ್ತೆ. ರಸ್ತೆ ನಿರ್ಮಾಣಕ್ಕೆ ಇಷ್ಟು ದಿನಗಳ ಕಾಲ ನಿರ್ಬಂಧ ಇತ್ತು. ರಸ್ತೆ ನಿರ್ಮಾಣ ಆಗಲಿ ಅಥವಾ ಕನ್ಸ್ಟ್ರಕ್ಷನ್ ಆಗಲಿ ಅಥವಾ ಕಟ್ಟಡ ನಿರ್ಮಾಣ ಕಾರ್ಯ ಆಗಲಿ ಯಾವುದನ್ನು ಕೂಡ ನಡೆಸಬಾರದು ಅನ್ನುವಂತ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಇತ್ತು. ಆದ್ರೆ ಇವತ್ತಿನ ಈ ಆರ್ಡರ್ ನಲ್ಲಿ ಅದಕ್ಕೆ ಒಂದಷ್ಟು ರಿಲೀಫ್ ಅನ್ನ ಕೊಡಲಾಗಿದೆ. ಆದ್ರೆ ಇಲ್ಲಿ ಕಟ್ಟುನಿಟ್ಟಾಗಿ ಬೇರೆ ಕಡೆಯಿಂದ ಯಾವ ಲೇಬರ್ ಅನ್ನು ಕೂಡ ಕರೆದುಕೊಂಡು ಬರೋ ಹಾಗಿಲ್ಲ. ಎಲ್ಲೆಲ್ಲಿ ಸೈಟ್ಗಳಲ್ಲಿ ಅನುಕೂಲ ಇದೆಯೋ ಅಲ್ಲಿನ ಲೇಬರ್ ಗಳನ್ನ ಮಾತ್ರ ಬಳಸಿಕೊಂಡು ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ಸ್ ಅನ್ನ ನಡೆಸಬಹುದು ಅಂತ ಹೇಳಿ ಇಲ್ಲಿ ರಿಲೀಫ್ ಅನ್ನ ಕೊಡಲಾಗಿದೆ. ಇದು ರಿಲೀಫ್ ನ ಮಟ್ಟಿಗೆ ವಿಚಾರ ಆದ್ರೆ ಮಾಲ್ತೇಶ್, ಅದರ ಜೊತೆಗೆ ಕಾರ್ಗಳಲ್ಲಿ ಓಡಾಡುವಂತವರಿಗೆ ಪಾಸಸ್ ಗಳನ್ನ ಪಡೆಯುವಂತದ್ದು, ಅದು ಎಮರ್ಜೆನ್ಸಿ ಸರ್ವಿಸ್ ಆಗಿರ್ಬೋದು ಅಥವಾ ಹೆಲ್ತ್ ಎಮರ್ಜೆನ್ಸಿ ಆಗಿರ್ಬೋದು ಅಥವಾ ವೆಟರ್ನರಿ ಎಮರ್ಜೆನ್ಸಿ ಆಗಿರ್ಬೋದು, ಓಡಾಟಕ್ಕೆ ಅವಕಾಶ ಮಾಡಿಕೊಡಬೇಕು. ಅಥವಾ ಎಲ್ಲಾದ್ರೂ ಕಚೇರಿಗಳಿಗೆ ತೆರಳಿ ಜನ ವಾಪಸ್ ಹೋಗೋದಕ್ಕೆ ಜೊತೆಗೆ ವಾಪಸ್ ಬರೋದಕ್ಕೆ ಪಾಸ್ಗಳ ಅವಶ್ಯಕತೆ ಇದ್ರೆ ಅದನ್ನು ಕೂಡ ಮಾಡಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಗೈಡ್ಲೈನ್ಸ್ ಗಳನ್ನ ಮಾಡಲಾಗಿದೆ. ಅದರ ಜೊತೆಗೆ ಹೋಟೆಲ್ಗಳು ಓಪನ್ ಆಗೋದಿಲ್ಲ, ಮದ್ಯದ ಅಂಗಡಿಯು ಕೂಡ ಓಪನ್ ಆಗೋದಿಲ್ಲ, ಲಾಡ್ಜ್ಗಳು ಓಪನ್ ಆಗೋದಿಲ್ಲ, ಅಥವಾ ರಾಜಕೀಯ ಚಟುವಟಿಕೆಗಳಿಗೆ ಸಂಬಂಧಪಟ್ಟಾಗಿನ ಕಾರ್ಯಕ್ರಮ ಆಗಿರ್ಬೋದು, ಸ್ಪೋರ್ಟ್ಸ್ ಆಕ್ಟಿವಿಟಿ ಆಗಿರ್ಬೋದು, ಜಿಮ್ ಆಗಿರಬಹುದು, ಇವ್ಯಾವುದು ಕೂಡ ಓಪನ್ ಆಗೋದಿಲ್ಲ. ಇದನ್ನ ಹೊರತುಪಡಿಸಿ ಬಹುತೇಕ ಇಲ್ಲಿ ಗೂಡ್ಸ್ಗಳ ಟ್ರಾವೆಲ್ಗೆ ಸಂಬಂಧಪಟ್ಟ ಹಾಗೆ, ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಪಟ್ಟ ಹಾಗೆ, ಕೃಷಿಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಇಲ್ಲಿ ಎಲೆಕ್ಟ್ರಿಷಿಯನ್ ಅಂಗಡಿಗಳು ಓಪನ್ ಆಗಬಹುದು, ರಿಪೇರಿ ವರ್ಕ್ನ ಅಂಗಡಿಗಳು ಓಪನ್ ಮಾಡಬಹುದು. ಆದರೆ ಇಲ್ಲಿ ಗಮನಿಸಬೇಕು ಮಾಲ್ತೇಶ್, ಯಾವುದು ಕೂಡ ಕಂಟೈನ್ಮೆಂಟ್ ಝೋನ್ ನಲ್ಲಿರುವಂತಹ ಏನು ವ್ಯಾಪ್ತಿಯ ಪ್ರದೇಶಗಳಿದೆ ಅವುಗಳಿಗೆ ಇದು ಅನ್ವಯ ಆಗೋದಿಲ್ಲ. ಅದರ ಜೊತೆಗೆ ಕ್ಲಸ್ಟರ್ಗಳಂತ ಏನು ಕರಿತೀವಿ ಅಥವಾ ಹಾಟ್ಸ್ಪಾಟ್ಗಳಂತ ಏನು ಕರಿತೀವಿ ಆ ಜಿಲ್ಲೆಗಳು ಕೂಡ ಇದರ ವ್ಯಾಪ್ತಿಗೆ ಬರೋದಿಲ್ಲ ಅಥವಾ ಈ ಲಾಕ್ಡೌನ್ ಸಡಿಲಿಕೆ ಆ ಪ್ರದೇಶಕ್ಕೆ ಅನ್ವಯ ಆಗೋದಿಲ್ಲ. ಈ ಕಾರಣಕ್ಕಾಗಿ ಬೆಂಗಳೂರಿನ 19 ಝೋನ್ಗಳಿಗೂ ಕೂಡ ಇದು ಅನ್ವಯ ಆಗೋದಿಲ್ಲ. ಅದನ್ನು ಹೊರತುಪಡಿಸಿದ್ರೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಗ್ರೀನ್ ಝೋನ್ ನಲ್ಲಿರುವಂತಹ ಜಿಲ್ಲೆಗಳು, ಅದರ ಜೊತೆಗೆ ಬೆಂಗಳೂರಿನ 19 ಹಾಟ್ಸ್ಪಾಟ್ ಅಥವಾ ಈ ಕ್ಲಸ್ಟರ್ ಅಥವಾ ಕಂಟೈನ್ಮೆಂಟ್ ಝೋನ್ ಅಂತ ಕರಿತೀವಿ ಅದನ್ನ ಹೊರತುಪಡಿಸಿ ಇನ್ನುಳಿದಂತ ಪ್ರದೇಶಗಳಿಗೆ ಅನ್ವಯ ಆಗುತ್ತೆ. ಹೀಗಾಗಿ ಕೇಂದ್ರ ಸರ್ಕಾರ ಕೊಟ್ಟಂತ ಗೈಡ್ಲೈನ್ಸ್ ನ ಮಾದರಿಯಲ್ಲಿಯೇ ರಾಜ್ಯ ಸರ್ಕಾರವು ಕೂಡ ಕಂಪ್ಲೀಟ್ ಆಗಿ ಒಂದಷ್ಟು ಚಟುವಟಿಕೆಗಳಿಗೆ ಸದ್ಯಕ್ಕೆ ಲಾಕ್ಡೌನ್ ನಿಂದ ಸಡಿಲಿಕೆಯನ್ನು ನೀಡಿದೆ ಮಾಲ್ತೇಶ್. ಓಕೆ, ಬಹುಶಃ ಆನಂದ್ ಇಲ್ಲಿ ಇನ್ನೊಂದು ವಿಚಾರ ಅಂತ ಅಂದ್ರೆ ಕಟ್ಟಡ ನಿರ್ಮಾಣಕ್ಕೆ ಬಹುಶಃ ಈಗ ಪ್ರೈವೇಟ್ ಆಗಿ ಅಥವಾ ಸ್ಥಳೀಯರು ಯಾರೆಲ್ಲ ಕೆಲಸ ಕಾರ್ಯ ನಿರ್ವಹಿಸ್ತಾರೆ ತಮ್ಮ ಮನೆ ಬಿಲ್ಡಿಂಗು ಅಥವಾ ಏನಾದ್ರು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಕೆಲಸ ಕಾರ್ಯ ಮಾಡ್ಬೋದಲ್ಲ, ಇದು ಕೇವಲ ಗ್ರಾಮೀಣ ಪ್ರದೇಶಕ್ಕೆ ಮಾತ್ರ ಅನ್ವಯ ಆಗೋದಿಲ್ಲ. ಬಟ್ ಏನು ಅಂತಂದ್ರೆ ಅವ್ರ ಏರಿಯಾ ಕಂಟೈನ್ಮೆಂಟ್ ಝೋನ್ ಅಥವಾ ಹಾಟ್ಸ್ಪಾಟು ಈ ತರದ್ರಲ್ಲಿ ಯಾವುದನ್ನು ಕೂಡ ಇರಬಾರ್ದು ಅಷ್ಟೇ ಅಲ್ವಾ? ಇನ್ನೊಂದು ವಿಚಾರ ಅಂತಂದ್ರೆ ಡಾಬಾಗಳಿಗೆ ಮಾಡೋ ಏನು ಅಡುಗೆ ಮಾಡೋದಕ್ಕೋ ಅಥವಾ ಸರ್ವಿಸ್ ಕೊಡೋದಕ್ಕೂ ಅವಕಾಶ ಮಾಡಿಕೊಡ್ಲಾಗಿದೆ. ಬಹುಶಃ 106 ಕಿಲೋಮೀಟರ್ ಓಡಾಡುವಂತ ಲಾರಿಗೆ ಸಂಬಂಧಪಟ್ಟಂತ ಡ್ರೈವರ್ಸ್ ಆಗಿರ್ಬೋದು, ಕ್ಲೀನರ್ಸ್ಗೆ ಊಟದ್ದೇ ದೊಡ್ಡ ಸಮಸ್ಯೆ ಆಗ್ಬಿಡ್ತಾ ಇತ್ತು. ಸೊ ಅಂತದಕ್ಕೆ ಒಂದ್ ಸ್ವಲ್ಪ ಪರಿಹಾರ ಕಂಡುಕೊಳ್ಳೋಕೆ ಇದೊಂದು ಅವಕಾಶ ಆಗಿದೆ ಆನಂದ್. ನಿಜ ಮಾಲ್ತೇಶ್, ಏನು ಅಂತ ಹೇಳಿದ್ರೆ ಈ ಲಾರಿ ಚಾಲಕರಾಗಿರ್ಬೋದು ಅಥವಾ ಕ್ಲೀನರ್ಸ್ ಆಗಿರ್ಬೋದು ಓಡಾಡುವಂತ ಸಂದರ್ಭದಲ್ಲಿ ಯಾಕೆ ಅಂತ ಹೇಳಿದ್ರೆ ಈ ಎಸೆನ್ಷಿಯಲ್ ಗೂಡ್ಸ್ ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಂಪೂರ್ಣವಾದಂತಹ ವಿನಾಯಿತಿಯನ್ನ ಕೊಡಲಾಗಿತ್ತು, ಯಾವುದು ಕೂಡ ನಿಲ್ಸೋ ಹಾಗಿಲ್ಲ ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ಊಟಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಈ ಕಾರಣಕ್ಕಾಗಿಯೇ ಡಾಬಾಗಳನ್ನು ಕೂಡ ಓಪನ್ ಮಾಡೋದಕ್ಕೆ ಸದ್ಯಕ್ಕೆ ಪರ್ಮಿಷನ್ ಅನ್ನ ಕೊಡಲಾಗಿದೆ, ಅನುಮತಿಯನ್ನ ಕೊಡಲಾಗಿದೆ. ಯಾಕೆ ಅಂತ ಹೇಳಿದ್ರೆ ಊಟದ ವ್ಯವಸ್ಥೆಗೆ ಸಂಬಂಧಪಟ್ಟಾಗಿ ಅವರು ಒಂದಷ್ಟು ವ್ಯವಸ್ಥೆಯನ್ನ ಮಾಡಿಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ. ಬಹುಮುಖ್ಯವಾಗಿ ಕನ್ಸ್ಟ್ರಕ್ಷನ್ ವರ್ಕ್ಗೆ ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನೋಡ್ತಾ ಹೋದ್ರೆ ಕನ್ಸ್ಟ್ರಕ್ಷನ್ ವರ್ಕು ಅದು ರಿಯಲ್ ಎಸ್ಟೇಟ್ ವರ್ಕ್ ಆಗಿರಬಹುದು ಅಥವಾ ಸ್ವಂತ ಮನೆ ಅಥವಾ ಕಟ್ಟಡವನ್ನ ನಿರ್ಮಾಣ ಕಾರ್ಯ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ನಿರ್ಮಾಣ ಕಾರ್ಯಗಳಾಗಿರ್ಬೋದು, ಯಾವ್ಯಾವುದು ಹಾಟ್ಸ್ಪಾಟ್ ಅಲ್ವೋ ಯಾವ್ಯಾವುದು ಕಂಟೈನ್ಮೆಂಟ್ ಝೋನ್ ಅಲ್ವೋ ಅಲ್ಲಿ ಈ ಕಾರ್ಯಚಟುವಟಿಕೆಗಳು ನಡೆಸೋದಕ್ಕೆ ಯಾವುದೇ ರೀತಿಯಾದಂಥ ನಿರ್ಬಂಧ ಇಲ್ಲ. ಅದರ ಜೊತೆಗೆ ಕನ್ಸ್ಟ್ರಕ್ಷನ್ ವರ್ಕ್ಗೆ ಬೇಕಾದಂಥ ಸ್ಟೀಲ್ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು ಅಥವಾ ಮರಳು, ಜಲ್ಲಿ ಈ ರೀತಿಯಾದಂತಹ ಗೂಡ್ಸ್ಗಳನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಹೀಗಾಗಿ ಕನ್ಸ್ಟ್ರಕ್ಷನ್ ವರ್ಕ್ಗಳು ನಡೀತಾ ಹೋದ್ರೆ ಈ ದುಡಿಯುವಂತ ಕೈಗಳಿಗೂ ಕೂಡ ಕೆಲಸ ಸಿಗುತ್ತೆ. ಅಲ್ಲಲ್ಲಿ ಎಲ್ಲೆಲ್ಲಿ ಲೇಬರ್ಗಳು ಸಿಕ್ಕಾಕೊಂಡಿದ್ದಾರೆ, ಅದು ಬೆಂಗಳೂರಿನಲ್ಲಿ ಒಂದಷ್ಟು ಜನ ಲೇಬರ್ಗಳು ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರ ಸ್ಕ್ರೀನಿಂಗ್ ಅನ್ನ ಮಾಡಬೇಕಾಗುತ್ತೆ, ಅವರ ಸ್ಕಿಲ್ ಆಡಿಟ್ ಅನ್ನ ಮಾಡಬೇಕಾಗುತ್ತೆ. ಸ್ಕಿಲ್ ಆಡಿಟ್ ಅಂತ ಹೇಳಿದ್ರೆ ಅವರವರು ಯಾವ್ಯಾವುದರಲ್ಲಿ ನಿಪುಣರಾಗಿದ್ದಾರೋ ಅಂಥವ್ರನ್ನ ಬಳಸಿಕೊಂಡು ಕನ್ಸ್ಟ್ರಕ್ಷನ್ ವರ್ಕ್ ಅನ್ನ ನಡೆಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಅನುಮತಿಯನ್ನ ಕೊಡಲಾಗಿದೆ. ಈ ಕಾರಣಕ್ಕಾಗಿ ಪದೇ ಪದೇ ಹೇಳ್ತಾ ಇರೋದು, ಬೇರೆ ಬೇರೆ ಜಿಲ್ಲೆಗಳಿಂದ ಅಥವಾ ಬೇರೆ ರಾಜ್ಯಗಳಿಂದ ಲೇಬರ್ಗಳನ್ನ ಕರೆಸೋದಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತಹ ವಿನಾಯಿತಿ ಇಲ್ಲ. ಎಲ್ಲೆಲ್ಲಿ ಅವೈಲೇಬಿಲಿಟಿ ಇದೆಯೋ
ಎಲ್ಲೆಲ್ಲಿ ಅವರನ್ನ ಸೈಟ್ ನಲ್ಲೇ ಇರಿಸಿಕೊಂಡು ಕೆಲಸ ನಿರ್ವಹಿಸೋದಕ್ಕೆ ಅವಕಾಶ ಇದೆಯೋ ಅಲ್ಲಿ ಮಾತ್ರ ಈ ಕನ್ಸ್ಟ್ರಕ್ಷನ್ ವರ್ಕ್ ಅನ್ನ ಮುಂದುವರಿಸಬಹುದು ಅಂತೇಳಿ ವಿನಾಯಿತಿಯನ್ನ ಕೊಟ್ಟಿರೋದು ಮಾಲ್ತೇಶ್. ಓಕೆ, ಇನ್ನೊಂದು ವಿಚಾರ ಅಂತಾನೆ ಮೊನ್ನೆಯಿಂದ ಒಂದು ಗೊಂದಲ ಆಗ್ಬಿಟ್ಟಿತ್ತು. ಕೇಂದ್ರ ಸರ್ಕಾರ ಗೈಡ್ಲೈನ್ಸ್ ಹೊರಡಿಸ್ತಾ ಇದ್ದಂಗೆನೆ ಕೆಲವರೆಲ್ಲ ತಮ್ಮ ಜಮೀನಿಗೆ ಕಾರ್ಮಿಕರನ್ನ ಕರ್ಕೊಂಡ್ಬಂದು ಕೆಲಸ ಮಾಡಿಸೋದು, ಆನಂತರ ಅಲ್ಲಿ ಹೆಲ್ತ್ ವರ್ಕರ್ಸ್ ಹೋಗೆಲ್ಲ ರೈಡ್ ಮಾಡಿರೋದು, ಈ ತರದೆಲ್ಲ ಬಹಳ ಆಗಿತ್ತು. ಬಹುಶಃ ಇನ್ಮುಂದೆ ಕೃಷಿ ಚಟುವಟಿಕೆಗಳನ್ನ ಮಾಡೋದಕ್ಕೆ ಕಾರ್ಮಿಕರನ್ನ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಲ್ವಾ ಅನ್ನೋದು, ಅನ್ಲೆಸ್ ಅಲ್ಲಿ ಬಹಳ ಕೇರ್ಫುಲ್ ಆಗಿ ಅವರು ಅಂತರವನ್ನ ಕಾಯ್ದುಕೊಳ್ಳುವಂತ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡಬೇಕಾಗುತ್ತೆ. ಆಮೇಲೆ ಕೃಷಿ ಯಂತ್ರೋಪಕರಣಗಳಿಗೆ ಸಂಬಂಧಪಟ್ಟಂತೆನೂ ಕೂಡ ಮಾರಾಟ ಮಾಡೋಕೆ ಅವಕಾಶ ಇದೆಯಾ ಹಾಗಾದ್ರೆ ನಾಳೆಯಿಂದ ಆನಂದ್? ಮಾಲ್ತೇಶ್ ಇಲ್ಲಿ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ಇಲ್ಲಿ ಮೂವ್ಮೆಂಟ್ ಇಂಟರ್ ಸ್ಟೇಟ್ ಅಂಡ್ ಇಂಟ್ರಾ ಸ್ಟೇಟ್ ಆಫ್ ಹಾರ್ವೆಸ್ಟಿಂಗ್ ಅಂಡ್ ಸೋವಿಂಗ್ ರಿಲೇಟೆಡ್ ಮಷಿನ್ಸ್ ಲೈಕ್ ಅಂತ ಹೇಳ್ಬಿಟ್ಟು ಈ ಮಷಿನರಿಗಳನ್ನ ಬಳಸ್ಕೊಳ್ಳೋದು, ಕೃಷಿ ಚಟುವಟಿಕೆಗೆ ಬೇಕಾಗಿರುವಂತಹ ಮಷಿನರಿಗಳು ಬೇರೆ ಬೇರೆ ಜಿಲ್ಲೆಯಿಂದ ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಬರುತ್ತೆ ಅನ್ನೋದಾದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ನಿರ್ಬಂಧ ಇಲ್ಲ, ಆರಾಮಾಗಿ ಓಡಾಟವನ್ನು ನಡೆಸಬಹುದು. ಅದರ ಜೊತೆಗೆ ಈ ಕೃಷಿಗೆ ಸಂಬಂಧಪಟ್ಟ ಹಾಗೆ ಲೇಬರ್ಗಳು ಅಲ್ಲಲ್ಲಿ ಅವೈಲೇಬಿಲಿಟಿ ಇದ್ದಾರೆ, ಯಾವುದಾದ್ರೂ ಗ್ರಾಮೀಣ ಭಾಗದಲ್ಲಿ ಲೇಬರ್ಗಳ ಅವೈಲೇಬಿಲಿಟಿ ಇದ್ದು ಅವರು ಕೆಲಸ ನಿರ್ವಹಿಸೋದಕ್ಕೆ ಓಕೆ ಅಂತ ಹೇಳಿದ್ರೆ ಸ್ಟ್ರಿಕ್ಟ್ ಆದಂತ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನ ಮೇಂಟೈನ್ ಮಾಡಿಕೊಂಡು ಜೊತೆಗೆ ಫೇಸ್ ಮಾಸ್ಕ್ ಅನ್ನ ಹಾಕೊಂಡು ಕೆಲಸ ನಿರ್ವಹಿಸೋದಕ್ಕೆ ಯಾವುದೇ ರೀತಿಯಾದಂತ ನಿರ್ಬಂಧ ಇಲ್ಲ. ಇಲ್ಲಿ ಮುಖ್ಯವಾಗಿ ಕೃಷಿ ಚಟುವಟಿಕೆಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇತ್ತು, ಅದಕ್ಕೆ ಒಂದಷ್ಟು ವಿನಾಯಿತಿ ಕೊಡಬೇಕು ಅನ್ನುವಂಥ ಮಾತುಗಳು ಪದೇ ಪದೇ ಕೇಳಿ ಬರ್ತಾ ಇತ್ತು. ಈ ಕಾರಣಕ್ಕಾಗಿ ಕೃಷಿ ಚಟುವಟಿಕೆಗಳು ಜೊತೆಗೆ ಕೃಷಿ ಚಟುವಟಿಕೆಗೆ ಸಂಬಂಧಿಸಿದಂತ ಒಂದಷ್ಟು ವ್ಯಾಪಾರ ವಹಿವಾಟು ಏನಿತ್ತು ಅದಕ್ಕೂ ಕೂಡ ಕಂಪ್ಲೀಟ್ ಆಗಿ ರಿಲ್ಯಾಕ್ಸೇಷನ್ ಅನ್ನು ಕೊಡಲಾಗಿದೆ. ಕರ್ನಾಟಕದಲ್ಲಿ ಆಗಿತ್ತು, ಜೊತೆಗೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಆಗಿತ್ತು. ಕೆಲಸ ನಿರ್ವಹಿಸುವಂತ ಲೇಬರ್ಗಳನ್ನ ಅಥವಾ ಕೆಲಸಗಾರರನ್ನ, ಕಾರ್ಮಿಕರನ್ನ ಅಥವಾ ಕೂಲಿ ಮಾಡುವಂತವ್ರನ್ನ ಕರೆದುಕೊಂಡು ಹೋಗೋದು, ರೇಡ್ ಮಾಡುವಂತ ಕೆಲಸ ಕೂಡ ಆಗಿತ್ತು. ಆದ್ರೆ ಸದ್ಯಕ್ಕೆ ಗ್ರಾಮೀಣ ಪ್ರದೇಶದಲ್ಲಿಯೇ ಅವೈಲಬಿಲಿಟಿ ಇರುವಂತಹ ಅಥವಾ ಅಲ್ಲಿಯೇ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇರುವಂತಹ ಕಾರ್ಮಿಕರನ್ನ ಬಳಸಿಕೊಂಡು ಜಮೀನಿಗೆ ಸಂಬಂಧಪಟ್ಟಾದ ಕೃಷಿ ಚಟುವಟಿಕೆ ನಡೆಸೋದಕ್ಕೆ ಯಾವುದೇ ರೀತಿಯಾದಂತಹ ನಿರ್ಬಂಧ ಇಲ್ಲ, ಅಲ್ಲಿ ಕಾರ್ಮಿಕರನ್ನ ಬಳಸಿಕೊಂಡು ಕೆಲಸವನ್ನು ನಿರ್ವಹಿಸಬಹುದು. ಮಾಲ್ತೇಶ್, ಓಕೆ ಆನಂದ್, ಇನ್ನೊಂದು ವಿಚಾರ ಅಂತಂದ್ರೆ ಈ PWD ಸಂಬಂಧಪಟ್ಟಂತಾಗಿರ್ಬೋದು ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಈ ತರ ಒಂದಷ್ಟು ಕನ್ಸ್ಟ್ರಕ್ಷನ್ ಗಳಿತ್ತಲ್ಲ ಹಳ್ಳಿ ಭಾಗದಲ್ಲೆಲ್ಲ ಅದು ಮುಂದುವರ್ಸ್ಕೊಂಡು ಹೋಗಕ್ಕೆ ಅವಕಾಶ ಇದೆ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆಯಿಂದ ಸಮಸ್ಯೆ ಅಂತಾರೆ ಎಲ್ರಿಗೂ ಕಾಂಟ್ರಾಕ್ಟರ್ಸ್ ಗಳಿಗೆ ಪ್ರಮುಖವಾಗಿ ಕೆಲವು ಗೊಂದಲ ಇರೋದು ಅಂತ ಅಂದ್ರೆ ಜೊಲ್ಲಿ ಆಮೇಲೆ ಈ ಕಬ್ಬಣ ಇದಕ್ಕೆಲ್ಲ ಅವಕಾಶ ಸಿಗ್ಬೋದು, ಬಟ್ ಮರಳಿಗೆ ಏನ್ ಮಾಡೋದು ಅಥವಾ ಮರಳಿಗೆ ಏನಾದ್ರೂ ಅವಕಾಶ ಇದೆಯಾ? ಯಾಕಂತಂದ್ರೆ ಮರಳನ್ನ ತೆಗೆದುಕೊಂಡು ಬರುವಂತ ನಿಟ್ಟಿನಲ್ಲಿ ಬೇರೆ ಬೇರೆ ತಾಲೂಕಿನಿಂದ ತೆಗೆದುಕೊಂಡು ಬರ್ಬೇಕಾಗುತ್ತೆ, ಕೆಲವರು ಬೇರೆ ಜಿಲ್ಲೆಯಿಂದನೂ ಕೂಡ ತೆಗೆದುಕೊಂಡು ಬರ್ಬೇಕಾಗುತ್ತೆ. ಈ ತರದೆಲ್ಲ ಒಂದಷ್ಟು ಗೊಂದಲ ಇತ್ತು. ಈ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟ ಇದನ್ನೇನಾದ್ರು ಪರ್ಟಿಕ್ಯುಲರ್ ಉಲ್ಲೇಖ ಆಗಿದೆಯಾ ಅನ್ನೋದು ಸರ್ಕಾರ ಹೊರಡಿಸಿರುವಂತ ಈಗಿನ ಹೊಸ ಸೂಚನೆಯಲ್ಲಿ ನಾವೇನಾದ್ರು ನೋಡೋದಾದ್ರೆ? ಮಾಲ್ತೇಶ್, ಸದ್ಯಕ್ಕೆ ಇಲ್ಲಿ ಸರ್ಕಾರ ಕೊಟ್ಟಿರುವಂತಹ ಒಂದಷ್ಟು ವಿನಾಯಿತಿಗಳನ್ನ ನೋಡ್ತಾ ಹೋದ್ರೆ ಬೇಕಾಗುವಂತ ಕನ್ಸ್ಟ್ರಕ್ಷನ್ಗೆ ಬೇಕಾಗುವಂತ ಒಂದಷ್ಟು ಎಸೆನ್ಸಿಯಲ್ ಗೂಡ್ಸ್ಗಳೇನಿದೆ ಅದರಲ್ಲೂ ಮರಳಾಗಿರ್ಬೋದು ಅಥವಾ ಸ್ಟೀಲ್ ಸಿಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಇಂಡಸ್ಟ್ರಿಗಳು ಮ್ಯಾನುಫ್ಯಾಕ್ಚರ್ ಮಾಡುವಂತ ಸ್ಟೀಲ್ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಅದರ ಮೂವ್ಮೆಂಟ್ಗೆ ಯಾವುದೇ ರೀತಿಯಾದಂಥ ನಿರ್ಬಂಧ ಇಲ್ಲ. ಯಾರಾದರೂ ಕನ್ಸ್ಟ್ರಕ್ಷನ್ ನಡೆಸಬೇಕು ಅಂತ ಹೇಳಿದ್ರೆ ಅಥವಾ ಎಲ್ಲಾದರೂ ಕಟ್ಟಡ ನಿರ್ಮಾಣ ಕಾರ್ಯ ನಡೀತಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಸ್ಟೀಲ್ ಆಗಲಿ, ಸಿಮೆಂಟ್ ಆಗಲಿ ಅಥವಾ ಮರಳು ಜಲ್ಲಿ ಆಗಲಿ ತರಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ನಿರ್ಬಂಧ ಇಲ್ಲ. ಅಲ್ಲಿಗೆ ಯಥಾ ಪ್ರಕಾರವಾಗಿ ಯಾವ ರೀತಿಯಾಗಿ ಲಾಕ್ಡೌನ್ಗಿಂತ ಮುಂಚಿತವಾಗಿ ಕನ್ಸ್ಟ್ರಕ್ಷನ್ ಕಾರ್ಯಗಳು ನಡೀತಾ ಇತ್ತೋ ಅದನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಯಾವುದೇ ರೀತಿಯಾದಂಥ ನಿರ್ಬಂಧವನ್ನ ಅಲ್ಲಿ ಹಾಕಲಾಗಿಲ್ಲ. ಹೀಗಾಗಿ ರಿಯಲ್ ಎಸ್ಟೇಟ್ ಏಜೆಂಟ್ಗಳಾಗಿರ್ಬೋದು ಅಥವಾ ಸರ್ಕಾರಿ ಕಟ್ಟಡ ನಿರ್ಮಾಣ ಕಾರ್ಯ ಆಗಿರ್ಬೋದು ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಯೋಜನೆಗಳೇ ನಡೀತಾ ಇತ್ತು, ಅದು ರಸ್ತೆ ನಿರ್ಮಾಣ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು, ಹೈವೇಸ್ ಆಗಿರ್ಬೋದು, ಬ್ರಿಡ್ಜ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡೋದಾಗಿರ್ಬೋದು, ಇವೆಲ್ಲವೂ ಕೂಡ ಯಥಾ ಪ್ರಕಾರವಾಗಿ ಸರಾಗವಾಗಿ ನಡೆಸಿಕೊಂಡು ಹೋಗೋದಕ್ಕೆ ಯಾವುದೇ ರೀತಿಯಾದಂಥ ನಿರ್ಬಂಧ ಸದ್ಯದ ಮಟ್ಟಿಗೆ ಅಂದ್ರೆ ಸದ್ಯ ಸರ್ಕಾರ ಹೊರಡಿಸಿರುವಂತಹ ಆದೇಶದ ಮಟ್ಟಿಗೆ 23ನೇ ತಾರೀಕಿನ ಮಧ್ಯರಾತ್ರಿಯಿಂದ ಅಂದ್ರೆ ಇವತ್ತಿನ ಮಧ್ಯರಾತ್ರಿಯಿಂದ ಇವುಗಳಿಗೆ ಯಾವುದೇ ರೀತಿಯಾದಂತಹ ನಿರ್ಬಂಧ ಇಲ್ಲ. ಮಾಲ್ತೇಶ್, ಆನಂದ್, ಕೊನೆಯದಾಗಿ ಮೊನ್ನೆ ಸರ್ಕಾರ ಈ ITBTಗೆ ಸಂಬಂಧಪಟ್ಟಂತೆ ತೆಗೆದುಕೊಂಡಂತ ನಿರ್ಧಾರ, ಟೂ ವೀಲರ್ ಗಳನ್ನ ಎಲ್ಲೆಲ್ಲಿ ಬೇಕೋ ಹಂಗೆ ಓಡಾಡ್ಸ್ಕೊಂಡು ಹೋಗ್ಬೋದು ಅನ್ನುವಂಥದ್ದಕ್ಕೆ ತೆಗೆದುಕೊಂಡಂತ ನಿರ್ಧಾರ ಇದೆಲ್ಲ ಬಹಳ ಟೀಕೆ ಗುರಿ ಆಯ್ತು. ಜನ ಕೂಡ ಒಂದ್ ರೀತಿ ಭಯ ಬಿದ್ರು, ಏನಪ್ಪ ಮತ್ತೆ ಕಾಯಿಲೆ ಹರಡೋ ರೀತಿಯಾಗಿ ಸರ್ಕಾರ ನಿರ್ಧಾರ ತೆಗೆದುಕೊಂಡ್ಬಿಟ್ಟಿದೆಯಲ್ಲ ಅಂತೇಳಿ. ಈಗ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಅನ್ನ ಗಮನಿಸಿ ರಾಜ್ಯ ಸರ್ಕಾರ ಈಗ ಇವತ್ತಿನಿಂದ ಜಾರಿಗೆ ತಂದಿರುವಂತ ಈ ನಿಯಮ ಇದೆಯಲ್ಲ, ಇದೇನಾದ್ರೂ ಕಾಯಿಲೆಯನ್ನ ಮತ್ತೆ ಹರಡಿಸ್ಬಿಡುವಂತ ರೀತಿಲಿ ಬಹಳ ಜನಸಂದಣಿ ಕ್ರಿಯೇಟ್ ಆಗುವಂತ ರೀತಿಲಿ ಆಗ್ಬಿಡುತ್ತೆ ಅನ್ನುವಂತ ಭಯ ಇಟ್ಕೊಳ್ಬಹುದಾಗಿದೆಯಾ ಅಥವಾ ಆತನ ಅಂತ ಪ್ರಶ್ನೆ ಮಾಡ್ಬೇಕಂತ ಅನಿವಾರ್ಯತೆ ಮತ್ತೆ ಏನಾದ್ರು ತಲೆದೋರ ಹಾಗೆ ಮಾಡ್ಬಿಟ್ಟಿದೆಯಾ ಅಥವಾ ಇಲ್ಲ ಏನೋದ್ರಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ರೀತಿಯಾಗಿದೆಯಾ? ಆನಂದ್, ಅವಲೋಕಿಸಿದಾಗ ಕಂಪ್ಲೀಟ್ ಆಗಿ. ಮಾಲ್ತೇಶ್, ಸದ್ಯದ ಮಟ್ಟಿಗೆ ಸರ್ಕಾರ ಹೊರಡಿಸಿರುವಂತಹ ಈ ಆದೇಶದಲ್ಲಿ ITBT ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಉಲ್ಲೇಖ ಇಲ್ಲ ಅಥವಾ ವಿನಾಯಿತಿ ಕೊಟ್ಟಿರುವಂತಹ ಸೆಕ್ಟರ್ಗಳನ್ನ ಒಂದೊಂದಾಗಿ ನೋಡ್ತಾ ಹೋದ್ರೆ ಕೃಷಿ ಚಟುವಟಿಕೆಗಳಿಗೆ ಜೊತೆಗೆ ಆನಿಮಲ್ ಹಸ್ಬೆಂಡ್ರಿ, ಫಿಶರೀಸು, ಇಂಡಸ್ಟ್ರೀಸು ಈ ರೀತಿಯಾಗಿ ವಿನಾಯಿತಿಯನ್ನ ಕೊಡಲಾಗಿದೆ ವಿನಃ ಈ ಇಂಡಸ್ಟ್ರಿಗಳಲ್ಲಿ ಐಟಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಸೇರಿಸಿಕೊಂಡಿಲ್ಲ. ಈ ಕಾರಣಕ್ಕಾಗಿ IT ಎಂಪ್ಲಾಯಿಗಳನ್ನ ಕರೆಸ್ಕೊಳ್ಳೋದಾಗಿರ್ಬೋದು ಅಥವಾ ಅವರನ್ನ 50% ನಷ್ಟೋ ಅಥವಾ 33% ನಷ್ಟೋ ಬಳಸಿಕೊಂಡು ಕೆಲಸವನ್ನು ನಿರ್ವಹಿಸೋದಾಗಿರ್ಬೋದು ಅಥವಾ ಅವರ ಓಡಾಟಕ್ಕೆ ಅವರ ವೆಹಿಕಲ್ಗಳ ಫ್ರೀ ಮೂವ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ವಿನಾಯಿತಿಯನ್ನ ಕೊಡಲಾಗಿಲ್ಲ ಇವತ್ತು ಹೊರಡಿಸಿರುವಂತಹ ಈ ಆದೇಶದಲ್ಲಿ. ಈ ಕಾರಣಕ್ಕಾಗಿ
IT ಜೊತೆಗೆ BT ಕಂಪನಿಗಳಿಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಕಡೆಗಳಲ್ಲೂ ಕೂಡ ಸದ್ಯಕ್ಕೆ ವಿನಾಯಿತಿ ಇರೋದಿಲ್ಲ. ಲಾಕ್ಡೌನ್ಗೆ ಸಂಬಂಧಪಟ್ಟ ಹಾಗೆ ಏನು ನಿರ್ಬಂಧಗಳಿತ್ತು, ಏನು ಕಾನೂನಿತ್ತು ಅಥವಾ ನಿಯಮಗಳಿದ್ವೋ ಯಥಾ ಪ್ರಕಾರವಾಗಿ ಅದೇ ಮುಂದುವರಿಯುತ್ತೆ. ಯಾವುದೇ ರೀತಿಯಾದಂತಹ ವಿನಾಯಿತಿಯನ್ನ ಘೋಷಣೆ ಮಾಡಿಲ್ಲ. ಸರ್ಕಾರ ಬೈಕ್ಗಳ ಓಡಾಟಕ್ಕೆ ಅನುಮತಿಯನ್ನ ಕೊಟ್ಟಿತ್ತು ಅಥವಾ ವೆಹಿಕಲ್ಗಳ ಓಡಾಟಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಆದರೆ ಇವತ್ತಿನ ಈ ಲಾಕ್ಡೌನ್ ಸಡಿಲಿಕೆಗೆ ಸಂಬಂಧಪಟ್ಟ ಹಾಗೆ ಹೊರಡಿಸಿರುವಂತಹ ಆದೇಶದಲ್ಲಿ IT ಸೆಕ್ಟರ್ನ ನಮೂದನ್ನೇ ಮಾಡಿಲ್ಲ. ಜೊತೆಗೆ ಇಂತಿಷ್ಟು ಎಂಪ್ಲಾಯ್ಗಳನ್ನ ಬಳಸಿಕೊಂಡು ಕೆಲಸ ನಿರ್ವಹಿಸಬೇಕು ಅನ್ನುವುದರ ಮಟ್ಟಿಗೂ ಕೂಡ ಅಲ್ಲಿ ಮೆನ್ಷನ್ ಅನ್ನ ಮಾಡಲಾಗಿಲ್ಲ. ಈ ಕಾರಣಕ್ಕಾಗಿ ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ ಏನು ನಿಬಂಧನೆಗಳಿದ್ವೋ ಅಥವಾ ಏನು ನಿರ್ಬಂಧಗಳಿದ್ವೋ ಯಥಾ ಪ್ರಕಾರವಾಗಿ IT ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ಮುಂದುವರಿಯುತ್ತೆ. ಮಾಲ್ತೇಶ್, ಓಕೆ ಥ್ಯಾಂಕ್ ಯು ಆನಂದ್. ನಾವು ಕೂಡ ಗಮನಿಸಿದ ಹಾಗೆ ಮೊನ್ನೆ ಎಲ್ಲ ಬಹಳ ಗೊಂದಲ ಆಗ್ಬಿಟ್ಟಿತ್ತು, ಬಹಳ ಜನ ಸೇರೋ ರೀತಿಯಾಗಿ ಅನುಮತಿ ಸಿಕ್ಬಿಟ್ಟಿದೆ ಅನ್ನುವಂತ ಆತಂಕ ಇತ್ತು. ಬಟ್ ಈಗ ಸರ್ಕಾರ ಹೊರಡಿಸಿರುವಂತ ಹೊಸ ಸೂಚನೆ ಗಮನಿಸಿದ್ರೆ ಅಂತ ರೀತಿಯಲ್ಲಿ ಬಹಳ ಜನ ಸೇರೋದಕ್ಕೆ, ಬಹಳ ಗುಂಪಾಗಿ ಸೇರೋದಕ್ಕೆ, ಕೆಲಸ ಮಾಡೋದಕ್ಕೆ ಯಾವುದೇ ತೆರಣ ಅಂತ ಅವಕಾಶ ಇಲ್ಲ, ಓಡಾಡೋಕ್ಕೂ ಕೂಡ ಅವಕಾಶ ಇಲ್ಲ. ಹೀಗಾಗಿ ಮತ್ತೆಲ್ಲೇ ಕಾಯಿಲೆ ಹರಡಿಸ್ಬಿಡುತ್ತೋ ಅನ್ನುವಂತ ಭಯ ಬೇಡ, ಸರ್ಕಾರ ತೆಗೆದುಕೊಂಡಿರುವಂತ ಸೂಚನೆ ಮುಖಾಂತರವಾಗಿ ನೋಡೋದು. ಬಟ್ ಇದನ್ನು ಜನ ಸದುಪಯೋಗ ಪಡಿಸ್ಕೊಳ್ಬೇಕು, ಬಹಳ ಸೂಕ್ತವಾದಂಥ ರೀತಿಯಲ್ಲಿ ಬಳಸ್ಕೊಳ್ಬೇಕಾಗಿದೆ ಅಷ್ಟೇ. ಇದನ್ನ ಬೇರೆ ರೀತಿಯಾಗಿ ಜನ ಗುಂಪು ಸೇರೋದಕ್ಕೋ ಅಥವಾ ಕಾಯಿಲೆ ಹರಡೋದಕ್ಕೋ ಬಳಸ್ಕೊಳ್ಳೋದಕ್ಕಿಂತ ಅಥವಾ ಆ ಥರದ ಅವಾಂತರ ಮಾಡ್ಕೊಳ್ಳೋದಕ್ಕಿಂತ ಬಹಳ ಸೂಕ್ಷ್ಮವಾಗಿ ಇದನ್ನ ಬಳಸ್ಕೊಳ್ಬೇಕಾಗಿದೆ ಸರ್ಕಾರ ಕೊಟ್ಟಿರುವಂತ ಈ ಸಡಿಲಿಕೆಯನ್ನ. ನೇಷನ್ @9 ಪ್ರತಿದಿನ ರಾತ್ರಿ 9 ಗಂಟೆಗೆ TV9 ನಲ್ಲಿ ಮಾತ್ರ.